ಯು ಟ್ಯೂನ್ ಇಂಟು ಆಕಾಶವಾಣಿ ಬೆಂಗಳೂರು 101.3 FM. ನಿಮ್ಮ ಜೊತೆ ಇದ್ದೀನಿ ನಾನು ಆರ್ ಜೆ ನಯನ. 4 ಗಂಟೆ ಆಯಿತು, ಬುಧವಾರ ಬೇರೆ. ಇವತ್ತಿನ ಓಪನ್ ಫೋರಮ್ ಯೂತ್ ಅವರ್ನ ಶುರು ಮಾಡೋ ಹೊತ್ತು. ಇವತ್ತು ನಮ್ಮ ಜೊತೆ ಇದ್ದಾರೆ ಅಕ್ಷರಾ ಭಾರದ್ವಾಜ್ ಅವರು. ಇವರು ಒಬ್ಬ ಫಿಲ್ಮ್ ಮೇಕರ್, ಭರತನಾಟ್ಯಂ ಡ್ಯಾನ್ಸರ್ ಹಾಗೂ ಟೀಚರ್, ಕೊರಿಯೋಗ್ರಾಫರ್ ಹಾಗೆ ಥಿಯೇಟರ್ ಪರ್ಸನ್ ಕೂಡ ಆಗಿದ್ದಾರೆ. ಇದೆಲ್ಲರ ಜೊತೆ ದ ಸ್ಟ್ರಕ್ಚರಲ್ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಅನ್ನೋ ಸಂಸ್ಥೆಯ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅಕ್ಷರಾ ಅವರೇ, ಆಕಾಶವಾಣಿಗೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ನಯನ ಅವರೇ. ನಮಸ್ಕಾರ. ನಾನು ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ ಇವತ್ತು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಕ್ಷರಾ ಅವರೇ. ನಿಮ್ದೊಂದು ಸಣ್ಣ ಪರಿಚಯ ಸಿಗ್ಬೋದೇ? ಹುಟ್ಟಿದ್ದು, ಬೆಳೆದದ್ದು, ಕಲ್ತಿದ್ದು, ಓದಿದ್ದು, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಡೀಟೇಲ್ಸ್. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ, ಇನ್ಫ್ಯಾಕ್ಟ್ ಎಲ್ಲ ವಿಜಯನಗರದಲ್ಲೇ, ಇಲ್ಲೇ. 1990 ಹುಟ್ಟಿದ್ದು. ಮನೆ ವಾತಾವರಣ, ನನ್ನ ತಂದೆ ಪ್ರೊಫೆಸರ್ ರಂಗನಾಥ್ ಭಾರದ್ವಾಜ್ ಅಂತ, ಮತ್ತು ತಾಯಿ ಶ್ರೀಮತಿ ಜಯಾ ಭಾರದ್ವಾಜ್ ಅಂತ. ಮನೆಯಲ್ಲಿ ಕಲೆಯ ವಾತಾವರಣ ಯಾವಾಗಲೂ ಇತ್ತು. ಬಿಕಾಸ್ ನಮ್ಮ ತಂದೆ ನಾ ಹುಟ್ಟೋ ಆ ಸಮಯದಲ್ಲೇ 1990 ದ ಸ್ಟ್ರಕ್ಚರಲ್ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್ ಅಂತ ಏನು ಸಂಸ್ಥೆನಲ್ಲಿ ಈಗ ನಾನು ಸೇವೆ ಮಾಡ್ತಿದ್ದೀನಿ ಅದನ್ನು ಅವರು ಸ್ಥಾಪಿಸಿದ್ರು. ಸೊ ಅಲ್ಲಿ ಅವರು ಮುಂಬೈಯಿಂದ ಆಗ್ತಾನೆ ಬಂದಿದ್ದರು. ಅವರು ಅರ್ಥಶಾಸ್ತ್ರ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಬಾಂಬೆ ಯೂನಿವರ್ಸಿಟಿಯಲ್ಲಿ ಅವರು ಡೈರೆಕ್ಟರ್ ಆಗಿದ್ದರು. ಸೊ ಆವಾಗ ತಾನೇ ಅಲ್ಲಿ ನಿವೃತ್ತರಾಗಿ ಇಲ್ಲಿ ಬಂದು ಸೆಟ್ಲ್ ಆಗಿ ಈ ಸಂಸ್ಥೆನ ಓಪನ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಸುಮಾರು 15-20 ವರ್ಷದಿಂದ ಅಲ್ಲಿ ಕನ್ನಡ ನಾಟಕಗಳನ್ನು ತುಂಬ ಅವರೇ ಬರೆದು ಡಿರೆಕ್ಟ್ ಮಾಡಿ ಅವ್ರದ್ದು ಒಂದು ತಂಡ ಇತ್ತು, ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ರು. ಸೊ ಅದನ್ನು ಕೂಡ ಇಲ್ಲಿಗೆ ತೊಗೊಂಡು ಬಂದರು. ಇಲ್ಲಿ ನಾಟಕ ತಯಾರು ಮಾಡೋದಕ್ಕೋಸ್ಕರ, ಪರ್ಫಾರ್ಮ್ ಮಾಡೋದಕ್ಕೋಸ್ಕರನೇ ನಮ್ಮ ಮನೆ ಮೇಲೇ ಒಂದು ಮಿನಿ ಆಡಿಟೋರಿಯಂ ಥರ ಒಂದು ಇಂಟಿಮೇಟ್ ಸಭಾಂಗಣನ ತಯಾರು ಮಾಡಿ ಇಲ್ಲಿ ನಡೆಸ್ತಾ ಇದ್ರು ಅವ್ರ ನಾಟಕ ಚಟುವಟಿಕೆಗಳನ್ನು. ನಾಟಕಕ್ಕೆ ಬೇಕು ಅಂತ ಸಂಗೀತ, ನೃತ್ಯ, ಬೇರೆ ಲಲಿತ ಕಲೆಗಳು ಎಲ್ಲ ಥರ ಕ್ಲಾಸಸ್ನ ಶುರು ಮಾಡಿಕೊಂಡ್ರು. ಹಾಗೆ ನಮ್ಮ ಸ್ಕೂಲ್ ಶುರುವಾಯಿತು. ಸೊ ನನಗೆ ಇಂಟ್ರೆಸ್ಟ್ ಇತ್ತೋ ಇಲ್ವೋ ಆವಾಗ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಪ್ರತಿ ಕ್ಲಾಸಿಗೂ ಐ ಕುಡ್ ಜಸ್ಟ್ ಗೋ. ನಾನು ಜಸ್ಟ್ ಡ್ರಾಯಿಂಗ್ ಕ್ಲಾಸಿಗೆ ಬೇಕು ಅನಿಸ್ದಾಗ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ಬೋದಿತ್ತು, ಡ್ಯಾನ್ಸ್ ಬೇಕಂದಾಗ ಡ್ಯಾನ್ಸಿಗೆ ಹೋಗ್ಬೋದಿತ್ತು. ಹೀಗೆ ನಾನು ಸುಮಾರಷ್ಟು ಕೀಬೋರ್ಡ್ ಕ್ಲಾಸಿಗೆ ಹೋಗ್ತಿದ್ದೆ, ತಬ್ಲಾ ಕ್ಲಾಸಿಗೆ ಹೋಗ್ತಿದ್ದೆ. ಸೊ ನನ್ನ ಬೆಳವಣಿಗೆ ಹಾಗಾಯಿತು. ನಾಟಕಗಳು ರಿಹರ್ಸಲ್ ಮಾಡೋರು ಲೇಟ್ ನೈಟ್ ತನಕ ನಡೀತಿತ್ತು. ಸೊ ನಾನು ಕೂತಿರ್ತಿದ್ದೆ. ಸೊ ನನ್ನ ವಾತಾವರಣ ಸ್ಕೂಲು ಕಾಲೇಜ್ ಟೈಮಿಂದಾನು ಕಲೆಯಲ್ಲಿ ಆಗಿದೆ. ಅದಲ್ಲದೆ ನನ್ನ ಶಾಲೆ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಅಂತ ವಿಜಯನಗರದಲ್ಲಿದೆ. ಅದಾದಮೇಲೆ ಶ್ರೀವಾಣಿ ಎಜುಕೇಷನ್ ಸೆಂಟರ್ ಅಂತ ಬಸವೇಶ್ವರ ನಗರದಲ್ಲಿ. ಅದಾದಮೇಲೆ MES ಕಾಲೇಜ್ ಮಲ್ಲೇಶ್ವರಮಲ್ಲಿ PU ಮಾಡಿದೆ. ಅದಾದಮೇಲೆ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ, ಬ್ಯಾಚುಲರ್ಸ್ ಆಫ್ ಆರ್ಟ್ಸ್, ಸೈಕಾಲಜಿ ಆ್ಯಂಡ್ ಜರ್ನಲಿಸಮ್ ಆ್ಯಂಡ್ ಇಂಗ್ಲೀಷ್ ಲಿಟ್ರೇಚರಲ್ಲಿ. ದ್ಯಾಟ್ ಹ್ಯಾಸ್ ಬೀನ್ ಮೈ ಚೈಲ್ಡ್ಹುಡ್. ಸೈಕಾಲಜಿ, ಜರ್ನಲಿಸಮ್ ಹಾಗೆ ಇಂಗ್ಲಿಷ್ ಲಿಟ್ರೇಚರ್ ಸಹ ಓದಿದ್ದೀರಾ. ಸಾಕಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ರಿ. ನೀವು ಹೇಳ್ದಂಗೆ ಮನೆಯಲ್ಲಿ ಕಲಾ ವಾತಾವರಣ ಮನೆಯಲ್ಲೇ ಇದ್ರೂ ಸಹ ನೀವು ಇನ್ನೂ ಹೆಚ್ಚು ಕಷ್ಟಪಟ್ಟು ಅದನ್ನು ಹೆಚ್ಚು ಕಲ್ತಿದ್ದೀರಿ ಅಂತ ನೋಡಲಿಕ್ಕೆ ಭಾಳ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಡ್ಯಾನ್ಸ್ ಬಗ್ಗೆ ಮಾತಾಡಲೇಬೇಕು. ನಿಮಗೆ ಹೇಗೆ ಈ ದಾರಿ ಆರಿಸಿದೆ? ಸಾಕಷ್ಟು ಸಮಯ ನೀವು ಡ್ಯಾನ್ಸ್ನಲ್ಲಿ ಕಳೆದಿದ್ದೀರಾ, ಹಾಗಾಗಿ ಹೇಗಾಯಿತು ಇದು? ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೃತ್ಯ ಪಾಠ ನಾನು 5ನೇ ವರ್ಷದಿಂದ ಶುರು ಮಾಡಿದೆ. ನಮ್ಮ ತಂದೆ ತಾಯಿ ಇದ್ರ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆಗಿದ್ರು. ನಂದು ಸಂಗೀತ ಮತ್ತು ನೃತ್ಯದ ಕ್ಲಾಸಸ್ ಏನು ನಡೀತಾ ಇತ್ತು ಅದ್ರ ಬಗ್ಗೆ, ಕ್ಲಾಸಿಗೆ ಹೋಗೋದ್ರ ಬಗ್ಗೆ, ಟೈಮಿಂಗ್ ಬಗ್ಗೆ. ಬೇರೆ ಶಾಲೆಗೂ ಅವಾಗವಾಗ ಓಕೆ ಇವತ್ತು ರಜಾ ಹಾಕಬೇಕು ಅನಿಸ್ತಿದೆ, ಹೋಗಕ್ಕೆ ಮೂಡಿಲ್ಲ ಅಂದರೆ ಆಯಿತು ಅನ್ನೋರು. ಡ್ಯಾನ್ಸ್ ಕ್ಲಾಸು, ಮ್ಯೂಸಿಕ್ ಕ್ಲಾಸ್ ಮಾತ್ರ ಮಿಸ್ ಮಾಡೋ ಹಾಗಿರಲಿಲ್ಲ. ಸೊ ದ್ಯಾಟ್ ವಾಸ್ ಪಾರ್ಟ್ ಆಫ್ ದ ಡಿಸಿಪ್ಲಿನ್ ಏನಿರುತ್ತೆ ಮಗುಗೆ, ಅದರದ್ದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿತ್ತು ಅದು. ಸೊ 5ನೇ ವರ್ಷಕ್ಕೆ ಶುರು ಮಾಡಿದೆ. ಐ ಹ್ಯಾವ್ ಹ್ಯಾಡ್ ಸಮ್ ಪ್ರೊಲಿಫಿಕ್ ಟೀಚರ್ಸ್. ಶ್ರೀಮತಿ ಶುಭಾ ಧನಂಜಯ್ ಅಂತ, ಈಗ ಅವರು ಕರ್ನಾಟಕ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಅವರು ನನ್ನ ಮೊದಲನೇ ಟೀಚರು. ಅವರು ಮತ್ತು ಅವ್ರ ತಂಗಿ ಶ್ರೀಮತಿ ರೋಹಿಣಿ ಧನಂಜಯ ಅಂತ, ಅವರು ನನ್ನ ಮೊದಲನೇ ಟೀಚರ್ಸ್ ಆಗಿದ್ದರು. ಆಮೇಲೆ ಶ್ರೀಮತಿ ಯೋಗಿತಾ ಕುಲಕರ್ಣಿ ಅಂತ, ಅವರಲ್ಲಿ ಪಾಠ ಕಂಟಿನ್ಯೂ ಮಾಡಿದೆ. ಅವರಲ್ಲೇ ನನ್ನ ರಂಗಪ್ರವೇಶ ಕೂಡ ಮಾಡಿದೆ. ಅವರು ಅಮೆರಿಕಾಗೆ ಮೂವ್ ಆಗಬೇಕಾಯಿತು ಅವ್ರದ್ದು ಮದುವೆ ಆದಮೇಲೆ. ಸೊ ನಾನು ಅದಾದಮೇಲೆ ಶ್ರೀಮತಿ ಮೀನಲ್ ಪ್ರಭು ಅಂತ, ಅವರು ಕಲಾಕ್ಷೇತ್ರ ಫೌಂಡೇಶನ್ ಚೆನ್ನೈಯಲ್ಲಿ ಏನಿದೆ ಅಲ್ಲಿಯ ಒಂದು ಅಲುಮ್ನೈ, ಅವ್ರ ಹತ್ರ ನಾನು ಪಾಠ ಕಂಟಿನ್ಯೂ ಮಾಡಿದೆ. ಇದಲ್ಲದೆ ಡ್ಯಾನ್ಸಲ್ಲಿ ನೃತ್ಯ ಅಷ್ಟೇ ಅಲ್ಲದೆ ಅದರದ್ದು ಶಾಸ್ತ್ರ ವಿಭಾಗಗಳು ಬರುತ್ತೆ. ನಾಟ್ಯಶಾಸ್ತ್ರ,
ಅದ್ರ ಬಗ್ಗೆ ಕಲಿಯೋದನ್ನು. ಅದನ್ನು ನಾನು ಡಾಕ್ಟರ್ ಕರುಣಾ ವಿಜಯೇಂದ್ರ ಹಾಗೂ ಡಾಕ್ಟರ್ ವಿದ್ಯಾರಾವ್ ಅಂತ ನಂದ ಇಬ್ಬರು ಗುರುಗಳು. ಡಾಕ್ಟರ್ ಕರುಣಾ ವಿಜಯೇಂದ್ರ ಅನ್ನೋರು ಶಿ ಈಸ್ ಅ ವೆರಿ ಪ್ರಾಮಿನೆಂಟ್ ಆರ್ಟ್ ಹಿಸ್ಟೋರಿಯನ್. ಮತ್ತು ಡಾಕ್ಟರ್ ವಿದ್ಯಾರಾವ್ ಅನ್ನೋರು ಈಗ ಜೈನ್ ಯೂನಿವರ್ಸಿಟಿನಲ್ಲಿ ಅವರು HOD ಆಗಿದ್ದಾರೆ, ಪರ್ಫಾರ್ಮಿಂಗ್ ಆರ್ಟ್ಸ್ ಡಿಪಾರ್ಟ್ಮೆಂಟ್. ಅವ್ರ ಹತ್ರ ಈಗಲೂ ಪಾಠ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಈಗಲೂ ಕಲಿತಾನೆ ಇದ್ದೀರಾ? ಹಾಂ, ಇಟ್ಸ್ ನೆವರ್ ಎಂಡಿಂಗ್. ದಟ್ಸ್ ವೆರಿ ಇನ್ಸ್ಪೈರಿಂಗ್ ಅನ್ಬೋದು ಅಕ್ಷರಾ ಅವರೇ. ನೀವು ಸಾಕಷ್ಟು ಡಾನ್ಸ್ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದೀರಾ ಈಗಾಗಲೇ, ತುಂಬ ದೊಡ್ಡ ದೊಡ್ಡ ಸ್ಟೇಜಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸಸ್ ಕೊಟ್ಟಿದ್ದೀರಾ. ಸೊ ಒಬ್ಬ ಡ್ಯಾನ್ಸರಲ್ಲಿ ಇರಲೇಬೇಕಾದ ಒಂದು ಗುಣ ಯಾವುದು? ವಾಟ್ ಮೇಕ್ಸ್ ಎ ಡ್ಯಾನ್ಸರ್ ನಿಮ್ಮ ಪ್ರಕಾರ? ಐ ಥಿಂಕ್ ಪ್ಯಾಷನ್. ಕಷ್ಟ ಎನಿ ಫೀಲ್ಡ್ ಅಂದರೆ ಅದರಲ್ಲಿ ಇಟ್ ಹ್ಯಾಸ್ ಇಟ್ಸ್ ಮೂಮೆಂಟ್ಸ್, ಖುಷಿ ಕೊಡುವಂಥ ಮೂಮೆಂಟ್ಸ್ ತುಂಬ ಇರುತ್ತೆ. ಬಟ್ ಅಷ್ಟೇ ಪ್ರತಿದಿನ ಒಂದು ಸಹಿಷ್ಣುತೆ, ಕಷ್ಟ ಸಹಿಷ್ಣುತೆ ಬೇಕು ಏನೇ ಫೀಲ್ಡಲ್ಲಿ ಇರಬೇಕಾದ್ರೂ, ಅದರಲ್ಲಿ ಒಂದು ಸಾಧನೆ ಮಾಡಬೇಕಾದ್ರೂ. ಸೊ ಆ ಪೇಷನ್ಸ್ ಬೇಕು. ಸುಮಾರು ಸತಿ ಈಗಲೂ ಮಕ್ಕಳನ್ನ ಸೇರಿಸ್ತಾರೆ, ಪರ್ಫಾರ್ಮೆನ್ಸಸ್ ಯಾವಾಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಅದು ಪೇರೆಂಟ್ಸಲ್ಲಿ ಇದ್ದೇ ಇರುತ್ತೆ. ಒಂದು ಈಗರ್ನೆಸ್, ಮಕ್ಕಳನ್ನ ಸ್ಟೇಜ್ ರೆಡಿ ಮಾಡಿ ಸ್ಟೇಜ್ ಮೇಲೆ ಕಳಿಸ್ಬೇಕು. ಬಟ್ ಅದಕ್ಕೆ ಬೇಕಾಗಿರೋವಂಥ ಒಂದು ಸಾಧನೆ ಏನಿದೆ, ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎನಿ ಫೀಲ್ಡ್. ಸೊ ಆ ಒಂದು ಪೇಷನ್ಸ್ ಬೇಕು. ಒಂದು ಲೆವೆಲಿಗೆ ಬಂದ ಮೇಲೆ ಡ್ಯಾನ್ಸ್ ನನಗೆ ವಾಪಸ್ ಏನು ಕೊಡ್ತಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಅವಾಗ ಒಂದು ಪ್ಯಾಷನ್ ಇನ್ಕಲ್ಕೇಟ್ ಮಾಡ್ಕೋತೀವಿ. ಆ್ಯಂಡ್ ಅದ್ರ ಬಗ್ಗೆ ಯಾವಾಗಲೂ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದು, ಒಂದು ಪರ್ಸಿವರೆನ್ಸ್ ಅಂತಾರಲ್ಲ, ಅದು ಬೇಕು. ಹಾಗೆ ಈಗಷ್ಟೇ ಹೇಳಿದ್ರಿ, ಯಾವುದೇ ಕೆಲಸದಲ್ಲಿ ಅಥವಾ ಯಾವುದೇ ಕಲೆಯಲ್ಲಿ ಒಂದು ಮಾಸ್ಟ್ರಿ ಬರಬೇಕಂದ್ರೆ ಸಿಕ್ಕಾಪಟ್ಟೆ ಪರ್ಸಿಸ್ಟೆನ್ಸ್ ಇರಬೇಕು, ಹಾಗೆ ಪೇಷನ್ಸ್ ಇರಬೇಕು. ಆದರೆ ಸಾಕಷ್ಟು ಬಾರಿ ಸಾಕಪ್ಪ, ನನ್ನ ಕೈಲಿ ಆಗಲ್ಲ, ಇನ್ಮೇಲೆ ನನ್ನ ಕೈಲಿ ಆಗಲ್ಲ ಅಂತ ಅನಿಸ್ಬಿಡುತ್ತೆ. ಇಂಥ ದಿನಗಳು ಅಥವಾ ಇಂಥ ಕ್ಷಣಗಳನ್ನ ಮೀರಿ ಮುಂದೆ ಹೋಗೋದು ಹೇಗೆ? ಇದ್ರ ಬಗ್ಗೆ ನಿಮ್ಮ ಸಜೆಷನ್ ಏನು? ಇದನ್ನು ಮೀರಿ ಯಾರಾದರೂ ಕಲಿತಿರೋರಿಗೆ ಅಥವಾ ಆ ರೀತಿ ಕೆಲಸಗಳು ಮಾಡ್ತಿರೋರಿಗೆ, ಇಂಥ ಕಷ್ಟದ ಕೆಲಸಗಳು ನನ್ನ ಕೈಲಿ ಆಗಲ್ಲ ಅನ್ನೋ ಟೈಮಲ್ಲಿ ಹೇಗೆ ಮುಂದುವರಿಯೋದು? ಐ ಥಿಂಕ್ ಒಂದು ಧ್ಯೇಯ ಇಟ್ಕೊಂಡು ಮಾಡಿದ್ರೆ, ಒಂದು ಸಂಕಲ್ಪ ತಗೊಂಡು ಮಾಡಿದ್ರೆ ಅದ್ರ ಕಡೆಗೆ, ಅಂದರೆ ತುಂಬ ಸತಿ ಪ್ರಾಬ್ಲಮ್ಸ್ ಬರುತ್ತೆ. ಅಂದರೆ ನಮ್ಮದು ಜೀವನದಲ್ಲಿ ಏನೇ ಆದರೂ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದೇನೆ ಜೀವನದ ಕೆಲಸ. ಅಂದರೆ ಅಲ್ವಾ, ಅದು ಬರೀ ಒಂದು ಫೀಲ್ಡಲ್ಲಿ ಅಷ್ಟೇ ಅಲ್ಲ, ಲೈಫೇ ಅದು. ನಾನು ಸಿನಿಮಾ ಫೀಲ್ಡನ್ನು ತುಂಬ ಹತ್ತಿರದಿಂದ ನೋಡೋದ್ರಿಂದ, ಅಂದರೆ ಪ್ರಾಸೆಸ್ ಸಿನಿಮಾ ಮಾಡೋದನ್ನು ನೋಡೋದ್ರಿಂದ, ಅದಕ್ಕೂ ಲೈಫಲ್ಲೂ ಎಷ್ಟು ಪ್ಯಾರಲಲ್ಸ್ ಇದೆ ಅಂತ ಅನಿಸುತ್ತೆ. ಬಿಕಾಸ್ ಒಂದು ಕಥೆ ಬರೀತೀರಾ, ಅದಕ್ಕೆ ಯಾರ್ಯಾರು ಬೇಕು ಎಲ್ಲರನ್ನೂ ಹೈಯರ್ ಮಾಡ್ತೀರಾ. ಇದನ್ನ ತಯಾರಿ ಮಾಡೋ ಕೆಲಸ ಶುರು ಮಾಡಿದಾಗ ಇಟ್ಸ್ ಲಿಟ್ರಲಿ ಪ್ರಾಬ್ಲಮ್ ಸಾಲ್ವಿಂಗ್. ಇವತ್ತೇನೋ ಒಂದಾಗತ್ತೆ, ನಾಳೆ ಏನೋ ಒಂದಾಗತ್ತೆ. ಅಲ್ಲಿ ಅದನ್ನು ಇವತ್ತು ಮಾಡಿರೋ ಅಷ್ಟು ಪ್ಲ್ಯಾನ್ಸ್, ಇಷ್ಟು ಶೂಟಿಂಗ್ ಮುಗಿಸ್ಬೇಕು, ಇಷ್ಟು ಸೀನ್ದು ಅನ್ನೋದು ಮಾಡಕ್ಕೆ ಹೊರಟಾಗ ಬರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದೇ ಆ ದಿನದ ಆ್ಯಕ್ಚುಲಿ ಕೆಲಸ ಅನಿಸುತ್ತೆ. ಬಿಕಾಸ್ ಮಿಕ್ಕಿದ್ದು ಅದ್ರ ತಯಾರಿ ಅಂತೂ ಮಾಡಿರ್ತೀವಿ. ಸೊ ಇಟ್ ಈಸ್ ಲೈಕ್ ಎನಿಥಿಂಗ್ ಎಲ್ಸ್ ಇನ್ ಲೈಫ್ ಟು ವರ್ಕ್ ಇನ್ ಎನಿ ಫೀಲ್ಡ್ ಲೈಕ್ ದಿಸ್. ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ, ಬಿಕಾಸ್ ನಿಮ್ಮ ಎಲ್ಲ ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆ ನಿಮ್ಮ ಮೇಲೇ ಇರುತ್ತೆ. ದೆರ್ ಇಸ್ ನಾಟ್ ಇನ್ನೊಬ್ಬರು ಬಾಸ್ ನಿಮಗೆ ಹೇಳ್ತಾರೆ, ಒಂದು ಡೆಡ್ಲೈನ್ ಕೊಡ್ತಾರೆ, ಹಾಗೆ ಯೂಶ್ವಲಿ ಇರೋದಿಲ್ಲ. ನನ್ನ ಡೆಡ್ಲೈನ್ ನಾನೇ ಹಾಕೋಬೇಕು, ಬಿಕಾಸ್ ದಿಸ್ ಇಸ್ ಪರ್ಸ್ನಲ್ ವರ್ಕ್ ಥರನೇ ಆಗೋಗುತ್ತೆ. ಸೊ ಆ್ಯಂಡ್ ಇಷ್ಟ ಇದ್ದರೆ ಏನೇ ಆಗಲಿ ನಾವು ಮಾಡೇ ಮಾಡ್ತೀವಲ್ವ. ಹೌದು, ಅದಂತೂ ಇದ್ದೇ ಇದೆ. ಹಾಗೆ ನೀವೇ ಡಾನ್ಸರ್ ಅಲ್ಲದೆ ನೂರಾರು ವಿದ್ಯಾರ್ಥಿಗಳಿಗೆ ಡಾನ್ಸ್ ಕಲಿಸ್ಕೊಟ್ಟಿದ್ದೀರಾ. ಏನು ಡಿಫ್ರೆನ್ಸ್ ಇದೆ? ಅಥವಾ ನೀವು ಇದನ್ನು ಇವಾಗಲೂ ಸಹ ಮಾಡ್ತಿದ್ದೀರಾ? ತುಂಬ ನೂರಾರು ವಿದ್ಯಾರ್ಥಿಗಳಿಗೆ ಡಾನ್ಸ್ ಕಲಿಸ್ಕೊಡ್ತೀರಾ, ಇದ್ರ ಬಗ್ಗೆ ಹೇಳ್ತೀರಾ? ನಮ್ಮ ಸ್ಟ್ರಕ್ಚರಲ್ ಸ್ಕೂಲ್ ಆಫ್ ಫೈನ್ ಆರ್ಟ್ಸಲ್ಲೇ ನಾನು ಹೇಳ್ಕೊಡೋಕ್ಕೆ ಶುರು ಮಾಡಿದ್ದು ನೃತ್ಯ. ಈಗ ಸುಮಾರು ಒಂದು 11-12 ವರ್ಷ ಆಗ್ತಾ ಇದೆ ಶುರು ಮಾಡಿ ಕ್ಲಾಸಸ್ ನಾನು ತೊಗೊಳೋದಕ್ಕೆ ಶುರು ಮಾಡಿ. ಅಲ್ಲಿ ಮಕ್ಕಳು ಅಂದರೆ ಈಗ 10-12 ವರ್ಷದಿಂದ ನಾನು ಶುರು ಮಾಡಿದಾಗಿಂದ ಇದ್ದಿದ್ದ ಮಕ್ಕಳು ಕೂಡ ಈಗ ಸುಮಾರು ಜನ ಇದ್ದಾರೆ. ಈಗ ರೀಸೆಂಟ್ಲಿ 1-2 ವರ್ಷದ ಹಿಂದೆ ಅವ್ರದ್ದೆಲ್ಲ ರಂಗ ಪ್ರವೇಶಗಳು, ಈ ಥರ ದೊಡ್ಡ ಪ್ರೋಗ್ರಾಮ್ಸ್ ಆಗ್ತಿದೆ. ಅವರು ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೋಡೋದಕ್ಕೆ ಒಂದು ಪರ್ಸ್ನಲ್ ಜರ್ನಿನೇ ಅದು. ಯಾಕಂದರೆ ಆ ಮಗುವನ್ನು 4-5 ವರ್ಷ ಇರುವಾಗಿಂದ ನೋಡ್ತಾ ಇದ್ದೀರಾ.
ಈಗ ಮಗು 15-16 ವರ್ಷ ಆಗ್ತಾ ಇದೆ, ಕೆಲವ್ರಿಗೂ 19-20 ವರ್ಷದ ಮಕ್ಕಳೆಲ್ಲ ಇದ್ದಾರೆ. ಪೋಷಕರಿಗೆ ಇದ್ದಷ್ಟು ಪ್ರೀತಿ ಆತ್ಮೀಯತೆ ನಿಮ್ಗೆ ಅವ್ರ ಮೇಲೆ ಇದ್ದೇ ಇರುತ್ತೆ. ಬಿಕಾಸ್ ಅವರು ಜೊತೆಗೆ ಬೆಳೀತಾರೆ, ನಮ್ಮ ಕಣ್ಮುಂದೆನೆ ಬೆಳೀತಾರೆ. ಆ್ಯಂಡ್ ಫಸ್ಟ್ ಬಂದು ನಿಂತ್ಕೊಳ್ಳೋದಕ್ಕೆ ರೈಟು ಲೆಫ್ಟು ಅಂತ ಹೇಳೋದಕ್ಕೆ ಗೊತ್ತಾಗ್ತಿರೋದಿಲ್ಲ ಇನ್ನೂ. ಬಟ್ ಇವಾಗ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಹೇಳಿದ್ದು ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಅದನ್ನು ವ್ಯಕ್ತಪಡಿಸೋ ಒಂದು ಶಕ್ತಿ ಅವ್ರಿಗೆ ಬಂದಿದೆ. ಸೊ ಅದಕ್ಕೆ ಬೇಕಾಗಿರೋ ಒಂದು ಇಂಟೆಲಿಜೆನ್ಸ್, ಒಂದು ಡೈರೆಕ್ಷನ್ನ ತೊಗೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಇಂಟೆಲಿಜೆನ್ಸ್ ಬೆಳೆಸ್ಕೊಂಡಿರ್ತಾರೆ. ತುಂಬ ಆಗತ್ತೆ. ಅಂದರೆ ಅವ್ರದ್ದು ಒಂದು ವ್ಯಕ್ತಿತ್ವ ಬದಲಾವಣೆ ಆಗುತ್ತೆ ಒಂದು ಆರ್ಟ್ ಕಲ್ತ್ಕೊಂಡ್ಮೇಲೆ, ಒಂದು ಕಲೆ ಕಲಿಯುವಾಗ. ಸೊ ಅದ್ರದ್ದು ಹತ್ತಿರದಿಂದ ನೋಡೋದಕ್ಕೆ ಆ ಚಾನ್ಸ್ ಸಿಗತ್ತೆ. ದೇ ವಿಲ್ ಸರ್ಪ್ರೈಸ್ ಯು ಮೆನಿ ಟೈಮ್ಸ್. ಸೊ ತುಂಬ ಬ್ಯೂಟಿಫುಲ್ ಮೂಮೆಂಟ್ಸ್ ಕಾಣುತ್ತೆ ವೆನ್ ಯು ಆರ್ ಸೀಯಿಂಗ್ ಚಿಲ್ಡ್ರನ್ ಗ್ರೋ ನಿಮ್ಮ ಮುಂದೆ ಆಸ್ ಆರ್ಟಿಸ್ಟ್. ನೀವು ಭರತನಾಟ್ಯಂ ಅಲ್ಲದೆ ಬೇರೆ ಡಾನ್ಸ್ ಫಾರ್ಮ್ಸನ್ನು ಮಾಡ್ತೀರಾ? ನಾನು ಥ್ರೂ ಶಾರ್ಟ್ ಟರ್ಮ್ ವರ್ಕ್ಶಾಪ್ಸ್ ನಾನು ಆ ಕಲೆ ಮಾಡೋದಕ್ಕೆ ಹೇಗಿರುತ್ತೆ ಅನ್ನೋದಕ್ಕೆ ನಾನು ಕಲ್ತಿದ್ದೀನಿ. ನಾನು ನಿರುಪಮಾ ರಾಜೇಂದ್ರ ಅವ್ರ ಹತ್ರ ಕರ್ಣಗಳನ್ನು ಅಭ್ಯಾಸ ಮಾಡಿದ್ದೀನಿ. ಕರ್ಣಗಳು ನಮ್ಮ ಭರತನಾಟ್ಯ ಶಾಸ್ತ್ರದಲ್ಲಿ ಬರುವಂಥ ಒಂದು ವೆರಿ ವಿಭಿನ್ನವಾಗಿರುವಂಥ ಒಂದು ನೃತ್ಯದ ವೊಕ್ಯಾಬ್ಯುಲರಿ. ಈಗ ಭರತ ನೃತ್ಯ ಅಂತ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಅದನ್ನು ಡಿಕೋಡ್ ಮಾಡಿ ಕಲಿಸ್ಕೊಟ್ಟಿದ್ದಾರೆ. ಅವರ ಶಿಷ್ಯರು ನಿರುಪಮಾ ರಾಜೇಂದ್ರ ಅವರಿಂದ ಕಲ್ತಿದ್ದೀನಿ. ಅದಲ್ಲದೆ ಸ್ವಲ್ಪ ಕಥಕ್, ಒಡಿಸ್ಸಿ, ಕಂಟೆಂಪ್ರರಿ ಡ್ಯಾನ್ಸಸ್, ಫೋಕ್ ಡ್ಯಾನ್ಸಸ್ ಇದನ್ನು ಕೂಡ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಿಕಾಸ್ ನಾನು ಥಿಯೇಟರ್ ಕೂಡ ಮಾಡೋದ್ರಿಂದ ಇದರದೆಲ್ಲ ಸ್ವಲ್ಪ ಈ ಥರ ಮೂವ್ಮೆಂಟ್ಸ್ಗಳು ಇದೆ ಅಂತ ಗೊತ್ತಿದ್ರೆ ಯೂಸ್ ಮಾಡೋದಕ್ಕೆ ಕೊರಿಯೋಗ್ರಫಿಗೆ ಚೆನ್ನಾಗಿರುತ್ತೆ ಅಂತ. ಓಕೆ. ಹಾಗೆ ನೀವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸಹ ಸುಮಾರು ಒಂದು 10 ವರ್ಷಗಳ ಕಾಲ ಕಲ್ತಿದ್ದೀರಾ. ಸೊ ಅಕ್ಷರ ಅವರೇ, ನೀವು ಹಾಡ್ತೀರಾ, ಕುಣಿತೀರಾ, ಕಲಿಸ್ತೀರಾ, ಹಾಗೆ ನಿರಂತರವಾಗಿ ಕಲಿಸ್ತಾನೂ ಇದ್ದೀರಾ. ಹೇಗೆ ಸಾಧ್ಯ? ನಿಮಗೆ ಇಷ್ಟೊಂದು ಟೈಮ್ ಎಲ್ಲಿಂದ ಸಿಗುತ್ತೆ? ಹಾಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತೆ ಇಷ್ಟೊಂದು ಕೆಲಸಗಳನ್ನ ಸಕ್ಸಸ್ಫುಲ್ ಆಗಿ ಮಾಡಲಿಕ್ಕೆ? ಮ್ಯಾಮ್, ನನ್ಗನ್ಸೋದು 20s ಒಂದು ಏನು ಏಜ್ ಇದೆ ಅದು ನಾನು ಎಲ್ಲರಿಗೂ ಹೇಳಕ್ಕೆ, ಇಟ್ಸ್ ಅ ಗೋಲ್ಡನ್ ಏಜ್. ದಟ್ 20s ಒಂದು ಸ್ಟೂಡೆಂಟ್ ಲೈಫಲ್ಲಿ ತುಂಬ ಮಾಡ್ಬೋದು. ಅವಾಗ ಒಂಥರ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಇರುತ್ತೆ ತನ್ನ ಮೇಲೆ. ಏನಾದರೂ ಇದು ನಾನು ಮಾಡಿಬಿಡ್ಬೋದು ಅಂತ ಅನ್ಸುತ್ತೆ. ದೇಹ ಮನಸ್ಸು ಎರಡು 20s ಅಲ್ಲಿ ಬಹಳ ಶಕ್ತವಾಗಿರುತ್ತೆ. ತುಂಬ ಅಂದರೆ ನಮ್ಮ ಕೈಲ ಕೆಪಾಸಿಟಿ ಇದೆಯೋ ಇಲ್ವೋ ಅನ್ಸುತ್ತೆ ಮಾಡಿಬಿಡ್ಬೋದು ಅಂತ. ಸೊ ಅದನ್ನೇ ತೊಗೊಂಡು ಮಾಡಿದ್ರೆ ಮಾಡೇ ಬಿಡ್ಬೋದು. ಸೊ ಐ ಫೀಲ್ ಲೈಕ್ ಆ ಒಂದು ಡೆಕೇಡಲ್ಲಿ ಆಪರ್ಚುನಿಟೀಸ್ ಕೂಡ ತುಂಬ ಚೆನ್ನಾಗಿ ನನಗೆ ಒದಗಿದೆ. ಸೊ ಮಾಡ್ಲಿಕ್ಕೆ ಆಯಿತು ಅಂತ ಹೇಳ್ಬೋದು. ದ್ಯಾಟ್ಸ್ ವೆರಿ ನೈಸ್. ಇನ್ನು ನೀವು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದೀರಾ ಫಿಲ್ಮ್ ಮೇಕಿಂಗಲ್ಲಿ. ಇದು ಹೇಗೆ ನೀವು ಡಾನ್ಸರ್ ಆಗಿ ಅಥವಾ ಒಂದು ಕಲಾ ಬ್ಯಾಕ್ಗ್ರೌಂಡಿಂದ ಬಂದು ಫಿಲ್ಮ್ ಮೇಕಿಂಗ್ಗೆ ಅದು ನ್ಯೂಯಾರ್ಕ್ ಹೋಗಿ ಓದಿದ್ದು ಇದೆಲ್ಲ ಹೇಗಾಯಿತು? ಚಿಕ್ಕ ವಯಸ್ಸಿಂದನೂ ಇದು ನನಗೆ ನಮ್ಮ ತಂದೆಯಿಂದ ನಮ್ಮ ಬಂದಿರೋ ಒಂದು ಹುಚ್ಚು ಸಿನಿಮಾ ನೋಡೋದು. ಅವ್ರಿಗೂ ತುಂಬ ಇತ್ತು. ಒಟ್ಟಿಗೆ ಹೋಗ್ತಾ ಇದ್ವಿ ಸಿನಿಮಾಗಳಿಗೆ ಚಿಕ್ಕ ವಯಸ್ಸಿಂದನೂ. ವಾಪಸ್ ಬರ್ತಾ ಡಿಸ್ಕಸ್ ಮಾಡೋದು ಆ ಕ್ಯಾರೆಕ್ಟರ್ಸ್ ಬಗ್ಗೆ ಎಲ್ಲ ತುಂಬ ರೆಗ್ಯುಲರ್ಲಿ ಆಗ್ತಿತ್ತು. ಬಟ್ ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಸಿನಿಮಾ ಬರೀ ಆಕ್ಟರ್ಸ್ ಮಾತ್ರ ನಿಮ್ಗೆ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಸಿನಿಮಾ ಅಂದರೆ ಬರೀ ಆ್ಯಕ್ಟಿಂಗ್ ಅಂತ ಮಾತ್ರ ಅಂದ್ಕೊಂಡಿರ್ತೀವಿ. ಬಟ್ ಸಿನ್ಸ್ ನನಗೆ ಈ ನಾಟಕದ್ದು ಇದೆಲ್ಲ ಬ್ಯಾಕ್ಗ್ರೌಂಡ್ ಹೇಗೆ ಅಂತ ಗೊತ್ತಿರೋದ್ರಿಂದ ಆ ಐಡಿಯಾ ನಿಧಾನಕ್ಕೆ ಬಂತು. ಅಂದರೆ ಬರೀಬೇಕು ಒಂದು ಸಿನಿಮಾನ, ಕೊರಿಯೋಗ್ರಫೀಸ್ ಇರುತ್ತೆ, ಸ್ಟಂಟ್ಸ್ ಇರುತ್ತೆ, ಡೈರೆಕ್ಟರ್ ಅಂತ ಇರ್ತಾರೆ ಅನ್ನೋದು ಗೊತ್ತಾದಾಗ ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಅಂತ ಮೊದಲಿಂದನೂ, ಸಿನಿಮಾ ಅಂದರೆ ಹುಚ್ಚು ಮೊದಲಿಂದನೂ ಇತ್ತು. ಅದಲ್ಲದೆ ನಾನು ಜರ್ನಲಿಸಮ್ ತೊಗೊಂಡಿರೋದ್ರಿಂದ ಇದರಲ್ಲಿ ಕ್ಯಾಮ್ರಾ ವರ್ಕ್ ಮಾಡೋ ಒಂದಿಷ್ಟು ಆಪರ್ಚುನಿಟೀಸ್ ಇತ್ತು ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ. ಶಾರ್ಟ್ಸ್ ಹೇಗೆ ತೆಗಿಯೋದು, ಕವರೇಜ್ ಹೇಗೆ ಮಾಡೋದು ಅನ್ನೋದ್ರದ್ದು ಒಂದಿಷ್ಟು ಪ್ರಾಜೆಕ್ಟ್ಸ್ ಇತ್ತು. ಸೊ ನನಗೆ ಕ್ಯಾಮ್ರಾ ಹಿಂದಿನ ಕೆಲಸನೂ ತುಂಬ ಅಷ್ಟೇ ಎಕ್ಸೈಟಿಂಗ್ ಅಂತ ಅನ್ನಿಸ್ತು. ಸೊ ಇದೆರಡೂ ಸೇರಿದಾಗ ಜರ್ನಲಿಸಮ್ಗಿಂತ ಐ ಥಿಂಕ್ ನನಗೆ ಸಿನಿಮಾ ಇನ್ನೂ ಜಾಸ್ತಿ, ಬಿಕಾಸ್ ಫಿಕ್ಷನ್ ಒಂದು ಕಥೆ ಹೇಳೋ ಒಂದು ಕಲೆ ಮುಂಚಿಂದನೂ ಇದ್ದಿದ್ದರಿಂದ ಇದೆರಡೂ ಸೇರಿಸ್ಬೇಕು ಅನ್ನೋದು ನನಗೆ ಆ ಜರ್ನಲಿಸಮ್ ತೊಗೊಂಡಾಗ ಅನಿಸ್ತು. ಫಿಲ್ಮ್ ಮೇಕಿಂಗ್ ಐ ಥಿಂಕ್ ನನಗೆ ಇಷ್ಟ ಇರೋದು ಅಂತ. ಸೊ ಅದು ಮಾಡಿ ಸ್ಟೂಡೆಂಟಾಗಿ ಹೋಗಿ ಮಾಡಿದಾಗ ಡೆಫಿನೆಟ್ಲಿ ದಿಸ್ ಇಸ್ ಅ ಫೀಲ್ಡ್ ದಟ್ ನನಗೆ ತುಂಬ ಇನ್ವಾಲ್ವ್ ಮಾಡುತ್ತೆ ಅದು.
ಪ್ರತಿಯೊಂದು ಫೇಸ್ ಇಸ್ ವೆರಿ ಬ್ಯೂಟಿಫುಲ್, ಪ್ರತಿಯೊಂದು ಪ್ರಾಸೆಸ್ ಕೂಡ. ಸೊ ನಿಧಾನಕ್ಕೆ ಅದ್ರ ಕಡೆ ಹೋಗ್ತಾ ಇದ್ದೀನಿ. ಹೌದು, ಫಿಲ್ಮ್ ಮೇಕಿಂಗ್ ಬಗ್ಗೆ ಮಾತಾಡ್ತಿರ್ತಾ ಈ ಬಿಸಿ ಬಿಸಿ ಐಸ್ ಕ್ರೀಮ್ ಕತೆ ಏನು ಹೇಳ್ತೀರಾ? ನಾನು 2018-19 ಅರವಿಂದ್ ಶಾಸ್ತ್ರಿ ಅಂತ, ಹೀ ಈಸ್ ಅ ರೈಟರ್, ನಿರ್ದೇಶಕರು, ರೈಟರು ಮತ್ತು ಸ್ಟೇಟ್ ಅವಾರ್ಡ್ ವಿನ್ನಿಂಗ್ ಸ್ಕ್ರೀನ್ ಪ್ಲೇ ರೈಟರ್. ಅವರನ್ನು ಸಿಕ್ಕಿ ಅವರನ್ನು ಮದುವೆ ಆದೆ. ಹಿ ಹ್ಯಾಸ್ ರಿಟನ್ ಆ್ಯಂಡ್ ಡಿರೆಕ್ಟೆಡ್ ಬಿಸಿ ಬಿಸಿ ಐಸ್ ಕ್ರೀಮ್ ಅಂತ. ಅದು ಕಳೆದ ವರ್ಷ ರಿಲೀಸ್ ಆಯಿತು. ಈ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ನನಗೆ ಮುಂಚಿಂದಾನು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಸಿನಿಮಾ ಏರಿಯಾದಲ್ಲಿ ಅಂತ ಇದೆ. ಸೊ ಈ ಪ್ರಾಸೆಸ್ನ ಹತ್ತಿರದಿಂದ ನೋಡ್ತಾ ಇರೋದ್ರಿಂದ ಇದನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ನಿರ್ಧಾರ ತಗೊಂಡೆ. ಸೊ ಐ ಪ್ರೊಡ್ಯೂಸ್ ದ ಫಿಲ್ಮ್ ದಟ್ ಹಿ ಹ್ಯಾಸ್ ರಿಟನ್. He has written, directed and edited the film. So ನಿಮ್ಮದೇ ಬಿಸಿ ಬಿಸಿ ಐಸ್ ಕ್ರೀಮ್ ಚಿತ್ರದಿಂದ ಈಗೊಂದು ಹಾಡನ್ನು ಕೇಳಿ ಮುಂದುವರಿಸೋಣ. ನೀವೇ ಪ್ರೊಡ್ಯೂಸ್ ಮಾಡಿದ ಬಿಸಿ ಬಿಸಿ ಐಸ್ ಕ್ರೀಮ್ ಚಿತ್ರದಿಂದ ಒಂದು ಇಂಪಾದ ಹಾಡನ್ನು ಈಗಷ್ಟೇ ಕೇಳಿದ್ರಿ ಅಕ್ಷರ ಅವರೇ. ನೀವು ಸಾಕಷ್ಟು ಶಾರ್ಟ್ ಫಿಲ್ಮ್ಸ್ ಸಹ ಮಾಡಿದ್ದೀರಾ. ಅದರಲ್ಲಿ ದಿ ಹಾಸ್ಟೇಜ್ ಅನ್ನೋ ಒಂದು ಶಾರ್ಟ್ ಫಿಲ್ಮ್ನ ವಾರ್ನರ್ ಬ್ರದರ್ಸ್ ಸ್ಟುಡಿಯೋಸಲ್ಲೂ ಸಹ ಸ್ಕ್ರೀನ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನುಭವನ ಶೇರ್ ಮಾಡ್ಕೋತೀರಾ? ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡ್ತಾ ಇರೋವಾಗ LA ಲಾಸ್ ಆಂಜಲೀಸಲ್ಲಿ ಮಾಡಿದ್ದಂತಹ ಒಂದು ಕಿರುಚಿತ್ರ ಇದು. ಒಂದು ಒಳ್ಳೆ ಆಪರ್ಚುನಿಟಿ, ಬೇರೆ ಬೇರೆ ದೇಶಗಳಿಂದ ಬಂದಿರೋರು, ಎಲ್ಲರಿಗೂ ಸಿನಿಮಾ ತಯಾರು ಮಾಡಬೇಕು ಅಂತಾನೆ ಒಂದು ಹಂಬಲಿರೋರು ಬಂದಿದ್ದಂತಹ. ಸೊ ಒಂದು ಅಷ್ಟು ಒಳ್ಳೆ ಗುಂಪಲ್ಲಿ ಎಲ್ಲರೂ ಸೇರಿಕೊಂಡು ಮಾಡೋ ಅಂಥ ಈ ಸಿನಿಮಾಗಳು, ಈ ಕೋರ್ಸ್ ಕೂಡ. ಸೊ ನಾವು ತಯಾರು ಮಾಡಿದ್ದು ಈ ಫಿಲ್ಮ್ಸ್ನೆಲ್ಲನೂ ವಾರ್ನರ್ ಬ್ರದರ್ಸ್ ಸ್ಟುಡಿಯೋಸಲ್ಲಿ ಆಪರ್ಚುನಿಟಿ ಸಿಕ್ತು ನಮಗೆ ಸ್ಕ್ರೀನ್ ಮಾಡೋದಕ್ಕೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಬಂತು. ಸೊ ಐ ಥಿಂಕ್ ಇಟ್ಸ್ ಒಂದು ಇದನ್ನೇ ಕರಿಯರಾಗಿ ಮಾಡಬೇಕು ಅಂತ ಹೊರಟಿರೋರಿಗೆ ಒಂದು ಒಳ್ಳೆ ಉತ್ತೇಜನ ಕೊಡೋವಂಥ ಒಂದು ಪ್ಲ್ಯಾಟ್ಫಾರ್ಮ್. ಬಿಕಾಸ್ ಆ ವಾರ್ನರ್ ಬ್ರದರ್ಸ್ ಯೂನಿವರ್ಸಲ್ ಆ ಲಾಟ್ಸಲ್ಲಿ ಇದ್ದು ಎಷ್ಟು ನೂರಾರು ಸಿನಿಮಾಗಳು ಶೂಟ್ ಆಗ್ತಾ ಆಗಿದೆ. ನಾವು ನೋಡ್ತಾ ಇದ್ದಂಗೆ ಆಗ್ತಾ ಇರುತ್ತೆ ಶೂಟಿಂಗಲ್ಲೆಲ್ಲನೂ, ಅದ್ರ ತಯಾರಿ ನಡೀತಿರುತ್ತೆ. ಸೊ ಅಂಥ ವಾತಾವರಣದಲ್ಲಿ ಸ್ಕ್ರೀನ್ ಮಾಡೋಕ್ಕೆ ಸಿಗೋದು, ಅಲ್ಲಿಗೆ ಹೋಗೋದು ತುಂಬ ಸ್ಫೂರ್ತಿ ಕೊಡುತ್ತೆ. ಸೊ ಅಂಥ ಒಂದು ಒಳ್ಳೆ ಆಪರ್ಚುನಿಟಿ ಅಲ್ಲಿ ಸ್ಕ್ರೀನಿಂಗ್ ಆಗಿತ್ತು. ದ್ಯಾಟ್ಸ್ ವೆರಿ ನೈಸ್. ಹಾಗೆ ನೀವು ನಾನು ನೋಡ್ದಂಗೆ ತುಂಬ ಬೇರೆ ಬೇರೆ ಫೀಲ್ಡ್ಸಲ್ಲಿ ಕೆಲಸ ಮಾಡಿದ್ದೀರಾ. ಡ್ಯಾನ್ಸರು, ಸಿಂಗರ್ ಆಗಿರ್ಬೋದು, ಫಿಲ್ಮ್ ಮೇಕಿಂಗ್, ಪ್ರೊಡಕ್ಷನ್ ಎಲ್ಲದರಲ್ಲೂ ಮಾಡಿದ್ದೀರಾ. ಈ ಶಿಫ್ಟ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನಮ್ಮ ಮೈಂಡ್ಸೆಟ್ಟು ಬೇರೆ ಬೇರೆ ಥರ ಇರುತ್ತೆ. ನೀವು ಡ್ಯಾನ್ಸ್ ಮಾಡ್ತಾ ಅದಕ್ಕೆ ಬೇರೆ ಕಲೆಗಳೇ ಬೇಕು, ಹಾಗೆ ಫಿಲ್ಮ್ ಮೇಕಿಂಗಲ್ಲೇ ಬೇರೆ ಬೇಕು. ಸೊ ಈ ಶಿಫ್ಟನ್ನು ನೀವು ಹೇಗೆ ನಿಭಾಯಿಸ್ತೀರಾ? ನನಗೆ ಅದು ಚಿಕ್ಕ ವಯಸ್ಸಿಂದನೂ ಅಷ್ಟು ಅನ್ನಿಸೋದಿಲ್ಲ. ಅದು ಇಟ್ಸ್ ಮೈಂಡಲ್ಲಿ ಕಂಪಾರ್ಟ್ಮೆಂಟಲೈಸ್ ಆಗಿದೆಯಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅಷ್ಟು ವ್ಯತ್ಯಾಸ ಕಾಣೋದಿಲ್ಲ. ಅಂದರೆ ಹೇಳಕ್ಕೆ ಹೊರಟಿರೋದು ಒಂದೇ ಆಗಿರೋವಾಗ, ಅಂದರೆ ನನ್ನ ಭಾವನೆ ನಿಮ್ಮಲ್ಲಿ ತಲುಪಿಸ್ಬೇಕು. ಅದು ಒಂದು ಕಲೆಯ, ನಮ್ಮದು ಭಾರತದಲ್ಲಿ ಬರೋ ಇದರಲ್ಲಿ ಆರ್ಟ್ ಹಿಸ್ಟ್ರಿನಲ್ಲಿ ಅದೇ ಇರೋದು ನಮ್ಮ ಶಾಸ್ತ್ರಗಳಲ್ಲಿ, ದಟ್ ಕಲೆಯದು ಒಂದೇ ಒಂದು ಎಂಡ್ ರಿಸಲ್ಟು ರಸೋತ್ಪತ್ತಿ. ನಿಮ್ಮಲ್ಲಿ ಆ ಒಂದು ರಸ ಉತ್ಪತ್ತಿ, ನಿಮಗೆ ಅಳು ಬರಬೇಕು, ನಗು ಬರಬೇಕು, ಖುಷಿ ಆಗಬೇಕು, ಕ್ಲಾಪ್ ಮಾಡಬೇಕು, ಏನೇ ಆಗಲಿ ಅದರದ್ದು ಒಂದು ಭಾವನೆ ನಿಮ್ಮಲ್ಲಿ ತಲುಪಿಸ್ಬೇಕು. ಸೊ ಅದಕ್ಕೆ ಜಸ್ಟ್ ಒಂದು ಟೂಲ್ಸ್ ಬೇರೆ ಬೇರೆ ಅಷ್ಟೆ. ಅಂದರೆ ಇದರಲ್ಲಿ ಸಿನಿಮಾಲಿ ಯೂಸ್ ಮಾಡೋ ಟೂಲ್ಸ್ ಬೇರೆ ಬೇರೆ, ನೃತ್ಯದಲ್ಲಿ ಯೂಸ್ ಮಾಡೋ ಟೂಲ್ಸ್ ಬೇರೆ, ಬಟ್ ಪರ್ಪಸ್ ಒಂದೇ ಆಫ್ ಎನಿ ಆರ್ಟ್. ಸೊ ಅದನ್ನ ಇಟ್ಕೊಂಡು ಮುಂದೆ ಹೋಗೋವಾಗ ಐ ಥಿಂಕ್ ಒಂದೇ ಲಕ್ಷ್ಯ ಇರುತ್ತೆ. ದಟ್ ಈಸ್ ನಾನು ಆಡಿಯನ್ಸಿಗೆ ಏನು ತೋರಿಸೋಕ್ಕೆ ಇಷ್ಟಪಡ್ತೀನಿ, ಅಂದರೆ ಅವರಿಂದ ಏನು ರಿಯಾಕ್ಷನ್ ಪಡೆಯೋಕ್ಕೆ ಇಷ್ಟಪಡ್ತೀನಿ ಅನ್ನೋ ಒಂದೇ ಒಂದು ಗೋಲಿಂದ ಹೋಗಿರ್ತೀವಿ. ಸೊ ನನಗೆ ಅಷ್ಟೆ, ಈ ಕಲೆ ಮಾಡೋವಾಗ ಈ ಟೂಲ್ಸ್ ಯೂಸ್ ಮಾಡೋದು, ಆ ಕಲೆ ಮಾಡುವಾಗ ಅದು ಯೂಸ್ ಮಾಡೋದು, ಹಾಗೆ ಮಾತ್ರ ನನ್ನ ಪ್ರಕಾರ ನಾನು ಹಾಗೆ ನೋಡ್ತೀನಿ. ತುಂಬ ಚೆನ್ನಾಗಿ ಹೇಳಿದ್ರಿ. ಕಲಾವಿದರಿಗೆ ಯಾವ ಕಲೆ ಆದ್ರೇನು ನೀವು ಹೇಳಬೇಕಾಗಿದ್ದನ್ನು ಹೇಳ್ತೀವಿ ಅಂತ. ಹಾಗೆ ನೀವು ಈ ಥಿಯೇಟರಲ್ಲಿ ಕೂಡ ಭಾಗವಹಿಸಿದ್ದೀರಾ. ದಿ ಶೇಕ್ಸ್ಪಿಯರ್ ಥಿಯೇಟರ್ ಫೆಸ್ಟಿವಲ್ ನಡೆಯುತ್ತೆ ಬೆಂಗಳೂರಲ್ಲಿ. ಅದರಲ್ಲಿ ಭಾಳ ದಿಗ್ಗಜ ಆ್ಯಕ್ಟರ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ, ಇವರೆಲ್ಲ ನಿಮ್ಮ ಜೊತೆ ಇರ್ತಾರೆ. ಈ ಅವಕಾಶ ಹೇಗೆ ಸಿಕ್ತು ನಿಮಗೆ?
ಮತ್ತು ನಿಮ್ಮ ಜವಾಬ್ದಾರಿ ಏನಿತ್ತು ಇದರಲ್ಲಿ? ಇದನ್ನು ಕೂಡ ನಾವು ಕ್ಯೂರೇಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೇನೆ. ಇದು ಶೇಕ್ಸ್ಪಿಯರ್ ಕಾಮಿಡಿ ಫೆಸ್ಟಿವಲ್ ಅಂತ ಮಾಡಿದ್ವಿ. ಇಲ್ಲಿ ಶೇಕ್ಸ್ಪಿಯರ್ ನಾಟಕಗಳನ್ನು ಕ್ಲೌನ್ ರೂಪದಲ್ಲಿ ತಗೊಂಡು ಬಂದಿದ್ದಾರೆ. ರಜತ್ ಕಪೂರ್ ಅನ್ನೋ ನಿರ್ದೇಶಕರು, ಅವರು ಹಿಂದಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಕೂಡ ಮಾಡ್ತಾರೆ, ನಿರ್ದೇಶನ ಕೂಡ ಮಾಡ್ತಾರೆ. ಸೊ ಅವರು ನಿರ್ದೇಶನದ ನಾಟಕಗಳು ಹ್ಯಾಮ್ಲೆಟ್ ಮತ್ತು ಕಿಂಗ್ ಲಿಯರ್ ಅನ್ನೋ ಈ ನಾಟಕಗಳನ್ನು ಅವರು ಕ್ಲೌನ್ ರೂಪದಲ್ಲಿ ಕಾಮಿಡಿಯಾಗಿ ಅದರಲ್ಲಿರೋ ಭಾವನ ತಗೊಂಡು ಬಂದಿದ್ದಾರೆ. ಸೊ ಆ ನಾಟಕಗಳಲ್ಲಿ ನೀವು ಹೇಳಿದಾಗೆ ದಿಗ್ಗಜ ಆ್ಯಕ್ಟರ್ಗಳು ವಿನಯ್ ಪಾಠಕ್ ಅವರಾಗಿರ್ಬೋದು, ರಣವೀರ್ ಶೋರಿ ಅವರಾಗಿರ್ಬೋದು, ಕಲ್ಕಿ ಕೇಕ್ಲಾನ್ ಅವರು, ಜಿಮ್ ಸರ್ಬ್, ಸುಮಾರು ಜನ, ಸೈರಸ್ ಬ್ರೋಚಾ, ಇವರೆಲ್ಲನೂ ಪರ್ಫಾರ್ಮ್ ಮಾಡಿದ್ದಾರೆ. ಚೌಡಯ್ಯನಲ್ಲಿ ಇದರದ್ದು ಈ 2 ನಾಟಕಗಳನ್ನು ನಾನು ಜಸ್ಟ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಅವ್ರಿಗೆ ಇಲ್ಲಿ ಬಂದು ಪರ್ಫಾರ್ಮ್ ಮಾಡೋಕ್ಕೆ ಫೆಸಿಲಿಟೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ಸುಮಾರು ತುಂಬ ಸಕ್ಸಸ್ಫುಲ್ ಆಗಿ ಹೌಸ್ಫುಲ್ ಶೋಸ್ ಅವರು ಇಲ್ಲಿ ಬಂದು ಪ್ರದರ್ಶನ ಮಾಡಿದ್ದಾರೆ. ಓಕೆ, ದಟ್ಸ್ ವೆರಿ ನೈಸ್. ಇನ್ನು ಒಂದು ಕ್ಲೀಶೇ ಕ್ವೆಶನ್ ಅಂತ ಹೇಳ್ಬೋದು. ನನಗೆ ಗೊತ್ತಿಲ್ಲ ನಾವು ಇನ್ನೂ ಎಷ್ಟು ವರ್ಷ ಈ ಪ್ರಶ್ನೆ ಕೇಳ್ತಾನೆ ಇರಬೇಕಂತ. ಒಬ್ಬ ಮಹಿಳೆಯಾಗಿ ನಿಮ್ಮ ಈ ಸಾಧನೆ ಹಾದಿ ಹೇಗಿತ್ತು? ನನಗೆ ಪರ್ಸ್ನಲಿ ಆರ್ಟಿಸ್ಟ್ ಯಾರೇ ಆಗಲಿ, ನಾನು ಮಹಿಳೆಯಾಗಿ ಹೇಳ್ತಾ ಇದ್ದೀನಿ, ಬೇಕಾಗಿರೋದು ಆರ್ಟಿಸ್ಟಿಗೆ ಸಪೋರ್ಟ್ ಸಿಸ್ಟಮ್. ಹೌದು, ಮಹಿಳೆಯರಿಗಿನ್ನೂ ಜಾಸ್ತಿ ಬೇಕು ಸಪೋರ್ಟ್ ಸಿಸ್ಟಮು. ಬಿಕಾಸ್ ಬೇರೆ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರೋದ್ರಿಂದ ನನಗೆ ಅದರಲ್ಲಿ ನಾನು ತುಂಬ ಲಕ್ಕಿ ಆಗಿದ್ದೀನಿ. ನನ್ನ ತಂದೆ ತಾಯಿ ಸಪೋರ್ಟ್ ಅಂತೂ ಇದ್ದೇ ಇತ್ತು, ಬೆಳೀತಾನು ಹುಟ್ಟಾನು, ಬಿಕಾಸ್ ದೇ ವರ್ ಆಲ್ಸೋ ಇನ್ ದಿಸ್ ಎನ್ವೈರ್ಮೆಂಟ್. ನನ್ನ ಇನ್ಲಾಸ್ದು ಕೂಡ ಕಾಂಟ್ರಿಬ್ಯೂಷನ್ ಅಷ್ಟೇ ಇದೆ. ಇವಾಗ ನಾನು ಕಂಟಿನ್ಯೂ ಮಾಡೋದಕ್ಕೆ ನನ್ನ ಕೆಲಸಗಳನ್ನು, ನನ್ನ ಕ್ಲಾಸಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರೋಗ್ರಾಮ್ಸ್ ಎಲ್ಲ ಕಂಟಿನ್ಯೂ ಮಾಡೋದಕ್ಕೆ. ಸೊ ಒಂದು ಸಪೋರ್ಟ್ ಸಿಸ್ಟಮ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿ ಆರ್ಟಿಸ್ಟಿಗೆ ಬೇಕಾಗತ್ತೆ. ಇನ್ಫ್ಯಾಕ್ಟ್ ಅವರು ಮನೆಯವರಿಂದ ಬಯಸೋದು ಅದೊಂದನ್ನೇ, ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್. ತಮ್ಮ ಕೆಲಸ, ಬಿಕಾಸ್ ಇದಕ್ಕೆ ಟೈಮು ಅಂತ ಯೂಶ್ವಲಿ ಇರೋದಿಲ್ಲ. ಬೆಳಗ್ಗೆ ನಾನು ಇಷ್ಟೊತ್ತಿಗೆ ಶುರು ಮಾಡಿ ಇಷ್ಟೊತ್ತಿಗೆ ಮುಗಿಸ್ತೀನಿ ಅನ್ನೋದು ಹೇಳೋದಕ್ಕಾಗಲ್ಲ. ಸೊ ಇದು ಏರುಪೇರುಗಳಿರುತ್ತೆ. ಸೊ ಆದ್ದರಿಂದ ಒಂದು ಸಪೋರ್ಟ್ ಸಿಸ್ಟಮ್ಮು ಯಾರೇ ಕೇಳ್ತಾ ಇರಲಿ, ಆರ್ಟಿಸ್ಟ್ ತಮ್ಮ ಮಕ್ಕಳು ಆರ್ಟಿಸ್ಟ್ ಆಗಬೇಕು ಅಂತ ಬಯಸೋರಿಗೆ ಪೇರೆಂಟ್ಸ್ ಸೈಡಿಂದ, ಅವರ ಸುತ್ತಮುತ್ತಲಿರೋರಿಂದ ಅದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು. ಸೊ ಅದು ನನ್ನಲ್ಲಿರೋದು ಒಂದು ತುಂಬ ಪ್ರಿವಿಲೇಜ್ ಅಂತಲೇ ಹೇಳ್ಬೋದು. ಸಪೋರ್ಟ್ ಸಿಕ್ಕಿಲ್ಲ ಅಂತಂದರೆ ಒಬ್ಬ ಮಹಿಳೆ ಹೇಗೆ ಈ ಕಲಾಕ್ಷೇತ್ರದಲ್ಲಿ ಮುಂದುವರಿಬಹುದು ಅಂತ ನಿಮ್ಗೆ ಅನಿಸುತ್ತೆ? ಸಾಮಾನ್ಯವಾಗಿ ಎಲ್ಲರಿಗೂ ಆ ಸಪೋರ್ಟ್ ಸಿಕ್ಕಲ್ಲ. ಹಾಗೆ ತುಂಬ ಜನ ಆ ಸಪೋರ್ಟ್ ಸಿಗದೇ ಇರೋದ್ರಿಂದ ಅವರ ಸ್ಟ್ರಗಲ್ಸ್ ಇನ್ನೂ ಹೆಚ್ಚಾಗುತ್ತೆ. ಸೊ ಅಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಧ್ಯೇಯ ಕಳ್ಕೊಳ್ಳೋದು ತುಂಬ, ಅಂದರೆ ಅದನ್ನು ಕಳ್ಕೋಬಾರ್ದು. ಅಂದರೆ ಯಾಕೆ ನಾನಿದು ಮಾಡ್ತಾ ಇದ್ದೀನಿ, ನನ್ನ ಮೊದಲಿಗೆ ಪ್ಯಾಷನ್ ಅಂದಿದ್ದು ಅಲ್ಲಿಗೆ ಬರುತ್ತೆ. ವೈ ಆಮ್ ಐ ಡೂಯಿಂಗ್ ದಿಸ್, ಅಂದರೆ ನನಗಿದು ಏನು ಕೊಡ್ತಾ ಇದೆ, ಏನು ಖುಷಿ ಕೊಡ್ತಿದೆ, ಅದನ್ನು ಮರಿಬಾರ್ದು. ಅದು ಕಣ್ಣಲ್ಲಿ ಅದನ್ನ ಇಟ್ಕೊಂಡಿರ್ಬೇಕು ಹೃದಯದಲ್ಲಿ. ಆವಾಗಲೇ ಮಾಡೋಕ್ಕಾಗೋದು. ತುಂಬ ಕಷ್ಟ, ಸಪೋರ್ಟ್ ಇಲ್ಲದೇ ಒಬ್ಬರೇ ಮಾಡೋದು. ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಬಟ್ ಒಂದು ಗೋಲ್ ತಮಗೆ ತಾವು ಏನು ಇಟ್ಕೊಂಡಿದ್ದಾರೆ, ನಾನು ಇದನ್ನು ಪಡಿಬೇಕು, ಇದನ್ನು ಮಾಡಬೇಕು, ಯಾಕಿದು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಗೋಲನ್ನು ದೃಢೀಕರಿಸ್ಕೊಂಡು ಅದ್ರ ಕಡೆಗೆ ಹೋಗಬೇಕು. ಇಟ್ಸ್ ನಾಟ್ ಈಸಿ ವಿದೌಟ್ ಯುನೋ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಕುಗ್ತಾ ಹೋಗುತ್ತೆ ಸಪೋರ್ಟ್ ಇಲ್ಲದೆ ಇದ್ದರೆ. ಸೊ ಅದನ್ನು ನಿಮ್ಮ ಮೇಲೆ ನೀವೇ ಆ ವಿಶ್ವಾಸ ಒಂದು ಇಟ್ಕೊಂಡು ಕೆಲಸ ಮಾಡಬೇಕು. ಯಾವಾಗಲೂ ಗುರುಗಳಿರ್ತಾರೆ, ಯಾರ ಹತ್ರ ಕಲಿತಾ ಇದ್ದೀರೋ ಅವ್ರ ಹತ್ರ, ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಕಲಾ ಬಂಧುಗಳಿರ್ತಾರೆ, ರಸಿಕರಿರ್ತಾರೆ. ಅವರದ್ದು ಫೀಡ್ಬ್ಯಾಕು, ಅವ್ರದ್ದೇನು ಒಂದು ಇಂಟರ್ಯಾಕ್ಷನ್ ಇರುತ್ತೆ, ಅದನ್ನು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಒಂದು ಆರ್ಟಿಸ್ಟ್ ಕಮ್ಯುನಿಟಿ, ಅದಕ್ಕೇ ಎಲ್ಲ ಥಿಯೇಟರ್ ಕಮ್ಯುನಿಟಿ ಆಗಿರ್ಬೋದು, ಡ್ಯಾನ್ಸ್ ಕಮ್ಯುನಿಟಿ ಆಗಿರ್ಬೋದು ಇದೆ. ಸೊ ಅದ್ರ ಜೊತೆ ಅದನ್ನು ಹೇಗೆ ನೀವು ಅದರಲ್ಲಿ ಮಿಕ್ಸ್ ಆಗ್ತಿದ್ದೀರಾ, ಅದರಿಂದ ಏನು ಪಡ್ಕೋತಾ ಇದ್ದೀರಾ, ಆ ಒಂದು ಇಂಟರ್ಯಾಕ್ಷನ್ ಮೇಲೆ ತುಂಬ ಮೌಲ್ಯ ಕೊಡಬೇಕು. ಬಿಕಾಸ್ ಆ ಕನೆಕ್ಷನ್ಸಿಂದ ನಿಮಗೆ ಸಿಗುವಂಥ ಪರ್ಫಾರ್ಮೆನ್ಸಸ್ ಆಗಿರ್ಬೋದು, ಅದೆಲ್ಲನೂ ತುಂಬ ಮ್ಯಾಟರ್ ಆಗುತ್ತೆ. ಸೊ ನಿಮ್ಮದು ಟೈಮ್ ಅದಕ್ಕೂ ಹೋಗುತ್ತೆ ಆವಾಗ. ಸೊ ಬಟ್ ತುಂಬ ಅವೇರ್ ಆಗಿ ನಡೆಸಬೇಕು ದೋಸ್ ಇಂಟರಾಕ್ಷನ್ಸ್ ಆಲ್ಸೋ.
ಓಕೆ, ಇನ್ನು ಸಾಕಷ್ಟು ನಿಮ್ಮ ಜೊತೆ ಮಾತಾಡೋದಿದೆ ಅಕ್ಷರ ಅವರೇ. ಅದಕ್ಕೂ ಮುಂಚೆ ನಿಮ್ಮಿಷ್ಟದ ಇದೊಂದು ಹಾಡು ಕೇಳೋಣ. ಶ್ರೀಕೃಷ್ಣ ದೇವರಾಯ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಇವತ್ತಿನ ಯೂತ್ ಅವರಲ್ಲಿ ಅಕ್ಷರ ಭಾರದ್ವಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತನ್ನ ಮುಂದುವರಿಸೋಣ. ಸಾಮಾನ್ಯವಾಗಿ ಅಕ್ಷರ ಅವರೇ, ಯಾಕಾದ್ರೂ ಮಾರ್ಕ್ಸ್ ಜಾಸ್ತಿ ಬಂದರೆ ಹೇಳ್ತೀವಿ ನಿನಗೆ ಬಂದಿದ್ದ ಮಾರ್ಕ್ಸಲ್ಲಿ ಇನ್ನೊಂದು 3 ಜನ ಪಾಸ್ ಆಗಿರೋರು ಅಂತ. ಹಾಗೆ ನನಗೇನು ಅನಿಸುತ್ತೆ ಅಂದರೆ, ನಿಮಗಿರೋ ಟ್ಯಾಲೆಂಟಲ್ಲಿ ಇನ್ನೊಂದು 4 ಜನ ಅವರು ಬದುಕೆ ಕಟ್ಕೋತಿದ್ರೇನೋ ಅಂತ. ಒಂಥರ ಸಕಲ ಕಲಾವಲ್ಲವೇ ನೀವು. ಇದು ಹೇಗೆ ಸಾಧ್ಯ ಆಯಿತು ನಿಮಗೆ? ಇಷ್ಟೊಂದು ಬೇರೆ ಬೇರೆ ಆರ್ಟ್ ಫಾರ್ಮ್ಸ್ ಹೇಗೆ, ಯಾಕೆ, ಅಥವಾ ಪ್ರತಿದಿನ ಇನ್ನು ಮುಂದೆನೂ ಸಹ ನೀವು ಕಲಿತಾನೆ ಇದ್ದೀರಾ? ಇದಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಏನಂತ ಹೇಳ್ಬೋದೆ? ನಾನು ಹೇಳ್ದಂಗೆ, ಮೊದಲನೇದು ಇಷ್ಟು ಸುಮಾರು ಆರ್ಟ್ ಫಾರ್ಮ್ಸ್ ಒಂದೇ ಒಂದು ವಾತಾವರಣದಲ್ಲಿ ಇದ್ದಿದ್ದರಿಂದ ನನಗೆ ಚಿಕ್ಕವಳಿರೋವಾಗ್ಲಿಂದಾನೇ ಇದರಲ್ಲಿ ಏನು ಕಷ್ಟಪಟ್ಟು ಎಲ್ಲೋ ಹೋಗಿ ತುಂಬ ದೂರ ಹೋಗಿ ಕಲಿಯೋದು ಆ ಒಂದು ಅಡಚಣೆ ಇರಲಿಲ್ಲ. ಸೊ ಎಲ್ಲದನ್ನು ಹತ್ತಿರದಿಂದ ನೋಡೋದಕ್ಕೆ ಸಿಕ್ತು. ಅದಲ್ಲದೆ ತುಂಬ ದಿಗ್ಗಜರು, ತುಂಬ ದೊಡ್ಡ ವಿದ್ವಾಂಸರು, ಸ್ಕಾಲರ್ಸು ಬಂದು ತುಂಬ ಹತ್ತಿರದಿಂದ ಅವ್ರ ಪರ್ಫಾರ್ಮೆನ್ಸಸ್ ನೋಡೋದಾಗಲಿ ಅಥವಾ ಅವರ ವಿಚಾರ ಸಂಕಿರಣಗಳಾಗಲಿ, ಸೆಮಿನಾರ್ಸು, ಅವ್ರು ಮಾತಾಡೋದನ್ನು ಕೇಳೋದಕ್ಕೆ ಸಿಕ್ತು. ಸೊ ಅದು ಒಂಥರ ವಿಕಸನೆ, ಆ ವಿಕಾಸಕ್ಕೆ ಮನಸ್ಸಿಗೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್, ಒಂದು ಇನ್ಫ್ರಾಸ್ಟ್ರಕ್ಚರ್ ಆಯಿತು ಅಂತ ಮೊದಲಿಗೆ ಅದು ಅಂತ ಅನಿಸುತ್ತೆ. ಅದಲ್ಲದೆ ಒಂದು ಕನೆಕ್ಷನ್ ಏನಿದೆ ಇದೆಲ್ಲ ಆರ್ಟ್ ಫಾರ್ಮ್ಸಿಗೂ, ಅದು ಸಿಕ್ತು ಆವಾಗ. ಈಗಲೂ ನಂದು ಡ್ಯಾನ್ಸ್ ಪ್ರೊಡಕ್ಷನ್ಸ್ ಆಗಲಿ ಅಥವಾ ಇಂಡಿವಿಜುವಲ್ ಕೊರಿಯೋಗ್ರಫೀಸ್ ಆಗಲಿ ನೋಡಿರೋರು ಯೂಶ್ವಲಿ ಅದೇ ಹೇಳ್ತಾರೆ, ದಟ್ ಅದು ತುಂಬ ನಾಟಕೀಯವಾಗಿದೆ, ಒಂದು ಕಥೆಯನ್ನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಈ ಕಥೆನ ಹೇಳಬೇಕು, ಈ ಕ್ಯಾರೆಕ್ಟರ್ದು ಏನು ಒಂದು ಫೀಲಿಂಗ್ಸ್ ಇದೆ ಅದು ರೀಚ್ ಆಗಬೇಕು ಆಡಿಯನ್ಸಲ್ಲಿ ಅನ್ನೋ ಒಂದು ಗೋಲ್ ಇಟ್ಕೊಂಡು ಹೇಳ್ತಾ ಇರೋದ್ರಿಂದ ನಂದು ಥ್ರೆಡ್ ಫಾರ್ ಎವ್ರಿಥಿಂಗ್, ಐ ಥಿಂಕ್ ದಿ ಆ್ಯಂಕರ್ ಇಸ್ ನಾಟಕ. ಅದು ಮೊದಲಿಂದಾನು ನಾನು ನೋಡ್ತಾ ಬರ್ತಾ ಇದ್ದೀನಿ ತುಂಬ ಚಿಕ್ಕ ವಯಸ್ಸಿಂದ. ಸೊ ನನ್ನ ಡ್ಯಾನ್ಸ್ ಆಗಿರಲಿ, ಸಿನಿಮಾ ಆಗಿರಲಿ, ನಾಟಕದ ಒಂದು ಥ್ರೆಡ್ ಈಸ್ ದ ಆ್ಯಂಕರ್ ಅಂತ ನನಗನ್ಸುತ್ತೆ. ಬಿಕಾಸ್ ನಾಟಕಕ್ಕೆ ಎಲ್ಲ ಕಲೆಗಳು ಬೇಕು. ಅದಕ್ಕೆ ಸಂಗೀತ ಬೇಕು, ನೃತ್ಯ ಬೇಕು, ಬ್ಯಾಕ್ ಡ್ರಾಪ್ಗೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಬೇಕು, ವಾದ್ಯಗಳು ಬೇಕು, ಲೈಟಿಂಗ್ ಬೇಕು, ಎಲ್ಲ ಬೇಕು. ಅದು ಭಾವಕ್ಕೆ ಸರಿಯಾಗಿ, ಆ ಕ್ಯಾರೆಕ್ಟರಿಗೆ ಸರಿಯಾಗಿ ತುಂಬ ಕೆಲಸ ಮಾಡ್ತೀವಿ. ಕಾಸ್ಟ್ಯೂಮಿಂಗಲ್ಲಾಗಲಿ ಎಲ್ಲ ಚತುರ್ವಿಧ ಅಭಿನಯ ಅಂತೀವಿ. ಆಂಗಿಕ ಅಭಿನಯ, ಕೈ ಕಾಲು ಹುಬ್ಬು ಎಲ್ಲ ಅಲ್ಲಾಡಿಸೋದು, ವಾಚಿಕ ಅಭಿನಯ, ಡೈಲಾಗ್ ಡೆಲಿವರಿ, ಆಹಾರ್ಯ ಅಭಿನಯ, ಕಾಸ್ಟ್ಯೂಮ್ಸು ಎಲ್ಲ ಆಗಿರ್ಬೋದು, ಸಾತ್ವಿಕ ಅಭಿನಯ. ನಾನು ಈ ಅಜ್ಜಿನ ಹೇಗೆ ಪೋಟ್ರೆ ಶಬರೀನ್ ಬೇರೆ ಥರ ಪೋಟ್ರೆ ಮಾಡ್ತೀನಿ, ಮಂಥರಾನ್ ಬೇರೆ ಥರ ಪೋಟ್ರೆ ಮಾಡ್ತೀನಿ. ಸೊ ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಂಥ ಕ್ಯಾರೆಕ್ಟರ್ ಅನ್ನೋದು. ಸೊ ಅದೆಲ್ಲ ಬರೋದು ನಾಟಕದಲ್ಲೇ. ಆ್ಯಂಡ್ ಭಾರತದಲ್ಲಿ ಏನೇ ಡ್ಯಾನ್ಸ್ ಫಾರ್ಮ್ಸ್ ಇದ್ರೂ ಅದು ನಾಟಕದ ಒಳಗಡೆ ಬರುವಂಥ ಫಾರ್ಮ್ಸ್. ಅದಕ್ಕೆ ನಾಟ್ಯಶಾಸ್ತ್ರ ಅಂತ ಅವಾಗಿಂದ ನಾನು ಏನು ಅಂತಿದ್ದೀನೋ, ನಾಟ್ಯ ಅನ್ನೋದು ಆ್ಯಕ್ಚುಲಿ ಡ್ರಾಮಾ, ಅದ್ರ ಒಳಗಡೆ ಡ್ಯಾನ್ಸ್ ಇಸ್ ಒಂದು ಭಾಗ. ಸೊ ದ ಆ್ಯಂಕರ್ ಫಾರ್ ಮೀ ಆಲ್ಸೋ ಹ್ಯಾಸ್ ಬೀನ್ ನಾಟ್ಯ, ಹ್ಯಾಸ್ ಬೀನ್ ಡ್ರಾಮಾ. ಸೊ ಅದಕ್ಕೆ ನನಗೆ ಇದೆಲ್ಲನೂ ಇದು ಕಮ್ಯುನಿಕೇಷನ್ಗೆ ಬೇಕಾಗಿರೋ ಅಂಥದ್ದೇ ಒಂದು ಫಾರ್ಮ್, ಸಂಗೀತ, ಡ್ಯಾನ್ಸು ಎಲ್ಲನೂ. ಸೊ ನನಗದು ತುಂಬ ವೆರೈಟಿ ಅಂತ, ಅಂದರೆ ತುಂಬ ಡಿಫ್ರೆಂಟ್ ಅಂತ ಅನಿಸ್ತಾ ಇಲ್ಲ, ಯಾವತ್ತೂ ಅನ್ನಿಸ್ಲಿಲ್ಲ. ನೃತ್ಯದಲ್ಲೂ ಅಷ್ಟೇ ಒಂದು ನಾಟಕ ಇದೆ ಅಂತ ಅನಿಸುತ್ತೆ ನನ್ನ ಕೊರಿಯೋಗ್ರಫೀಸಲ್ಲಿ ಅಥವಾ ನನ್ನ ಅಪ್ರೋಚಲ್ಲಿ. ತುಂಬ ಚೆನ್ನಾಗಿ ಹೇಳಿದ್ರಿ. ಕಲೆಯನ್ನು ನೀವು ಎಷ್ಟು ಅರಿದುಕೊಡ್ತಿದ್ದೀರಾ ಅಂತ ನಿಮ್ಮ ಮಾತಲ್ಲಿ ಗೊತ್ತಾಗ್ತದೆ. ಹಾಗೆ ಮುಂದೆ ಏನು, ಇಷ್ಟೆಲ್ಲ ಕಲಿತಾಯಿತು, ಇನ್ನು ಮುಂದೆ ನಿಮ್ಮ ಪ್ಲ್ಯಾನ್ಸ್ ಏನು, ಇನ್ನೇನು ಮಾಡಬೇಕು? ಅಥವಾ ಈಗ ನೀವು ಆಲ್ರೆಡಿ ಡಾನ್ಸರ್ ಇದ್ದೀರಾ, ಸಾಕಷ್ಟು ಜನಕ್ಕೆ ಡ್ಯಾನ್ಸ್ ಕಲಿಸ್ತಾ ಇದ್ದೀರಾ ಕೂಡ, ಫಿಲ್ಮ್ ಮೇಕಿಂಗ್ನೂ ಮಾಡ್ತಿದ್ದೀರಾ. ಇವೆಲ್ಲ ಏರಿಯಾಸಲ್ಲೂ ನಿಮ್ಮ ಮುಂದಿನ ಪ್ಲ್ಯಾನ್ಸ್ ಏನಂತ ನಮ್ಮ ಜೊತೆ ಹಂಚ್ಕೋಬೋದಾ? ಮುಂದೆ ಈ 1 ವರ್ಷ 2 ವರ್ಷದಲ್ಲಿ ಈಗ ನಾನು ಒಂದಿಷ್ಟು ಪ್ರೊಡಕ್ಷನ್ಸ್ಗಳನ್ನು ಮಾಡಬೇಕು ಅಂತಿದ್ದೀನಿ. ರೂಪಕಗಳು, ಹೀಗೆ ನೃತ್ಯ ರೂಪಕಗಳಾಗಿರ್ಬೋದು, ನೃತ್ಯ ನಾಟಕಗಳಾಗಿರ್ಬೋದು, ಇದನ್ನು ತಯಾರು ಮಾಡ್ತಾ ಇದ್ದೀನಿ. ಈಗ ಮೊದಲಿಗೆ ಒಂದು ರುದ್ರ ಅಂತ ಶಿವನ
ಕಥೆ. ಸತಿ ಜೊತೆ ಬಂದಿರುವಂಥ ಒಂದು ಕಥೆ, ಸತಿನ ಕಳ್ಕೊಂಡು ತಾನು ತಪಸ್ಸಲ್ಲಿ ಕೂತಾಗ ಆಗಿರೋ ಕಥೆ, ಅಲ್ಲಿಂದ ಪಾರ್ವತಿ ಜೊತೆ ವಿವಾಹ ಆಗೋ ಒಂದು ಕಥೆ. ಸೊ ಶೃಂಗಾರ, ಶಿವಂದು ಒಂದು ಲವ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಅವನ ಶೃಂಗಾರ ನಾವು ಬೇರೆ ಎಲ್ಲ ನೋಡ್ತಾ ಇರ್ತೀವಿ, ಅವನ ಕಂಪ್ಯಾಷನ್, ಕಾರುಣ್ಯ ಬೇರೆ ಎಲ್ಲ ನೋಡ್ತೀವಿ, ಅವನ ರೌದ್ರ, ವೀರ ಬೇರೆ ರಸಗಳನ್ನ. ಬಟ್ ಶೃಂಗಾರ ಫೆರೋಷಿಯಸ್ ಲವರ್ ಕೂಡ ಎಲ್ಲರ ಜೊತೆ, ನವರಸ ನಾಯಕ ಅಂದ್ರೆ ಶಿವ. ಸೊ ಅವಂದು ಒಂದು ಆ ಕಥೆನ ಮಾಡಬೇಕು ಅಂತ ಇದೆ. 1 hour or 90 minutes ಲಾಂಗ್ ಒಂದು ಪ್ರೊಡಕ್ಷನ್. ನಮ್ಮ ಶಿಷ್ಯವೃಂದದವರೆಲ್ಲರೂ ಸುಮಾರು ಅಕಾಂಪ್ಲಿಷ್ಡ್ ಡಾನ್ಸರ್ಸ್ ಅಂತ ಹೇಳ್ಬೋದು. 10-12 ವರ್ಷದಿಂದ ಕಲಿತಾ ಇರೋರೆಲ್ಲರೂ ಯಂಗ್ ಡಾನ್ಸರ್ಸ್ ಇದ್ದಾರೆ, ಆಲ್ 18 to 25 ಏಜ್ ಗ್ರೂಪ್. ಸೊ ಅವ್ರ ಜೊತೆ ಒಂದು ಪ್ರೊಡಕ್ಷನ್ ಈ ವರ್ಷ ತಯಾರಾಗ್ತಾ ಇದೆ. ಅದಲ್ಲದೆ ಒಂದಿಷ್ಟು ಮೆಟಫಿಸಿಕಲ್ ಕಾನ್ಸೆಪ್ಟ್ಸ್, ಅಂದರೆ ನಮ್ಮ ದೇಹದ, ಈ ಫಿಸಿಕಲ್ ದೇಹ ಅಲ್ಲ, ನಮ್ಮ ಒಳಗಿನ ದೇಹದ ಈ ನಾಡಿಗಳು ಅಂತ ಏನೇನು ನಮ್ಮ ಫಿಲಾಸಫಿನಲ್ಲಿ, ಇಂಡಿಯನ್ ಫಿಲಾಸಫಿನಲ್ಲಿದೆ, ಚಕ್ರಗಳು, ಕಮಲಗಳು, ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ ಯೋಗ ಮಾಡುವಾಗ, ಧ್ಯಾನ ಮಾಡುವಾಗ. ಇದರ ಬಗ್ಗೆ ಇದನ್ನ ಹೇಗಾದರೂ ತೋರಿಸ್ಬೋದಾ ಸ್ಟೇಜ್ ಮೇಲೆ ಅನ್ನೋ ಒಂದು ವಿಚಾರದ ಮೇಲೆ ನಾನು, ಅಂದರೆ ಕಲೆಯಲ್ಲಿ ಸ್ಟೇಜ್ ಮೇಲೆ ಇದನ್ನ ಹೇಗಾದರೂ ತೋರಿಸ್ಬೋದಾ ಅನ್ನೋ ಒಂದು ಆಲೋಚನೆಯಲ್ಲಿದ್ದೀನಿ. ಅದನ್ನು ಮುಂದಿನ ವರ್ಷ ಒಂದು ಅಗೇನ್ ಒಂದು ಪ್ರೊಡಕ್ಷನ್ ಆಗಿ ಮಾಡೋ ತಯಾರಿನಲ್ಲಿದ್ದೀನಿ. ಆಲ್ ದಿ ಬೆಸ್ಟ್. ಹಾಗೆ ನೀವು ಸಾಕಷ್ಟು ಪರ್ಫಾರ್ಮೆನ್ಸಸ್ ಸಹ ಕೊಡ್ತಿರ್ತೀರಾ, ನಾವು ಎಲ್ಲಿ ನೋಡ್ಬೋದು ಅಕ್ಷರ ಅವರ ಪರ್ಫಾರ್ಮೆನ್ಸಸ್ ಇನ್ನು ಮುಂದೆ? ನೃತ್ಯ ಒಂಥರ ಎಲ್ಲ ಕಡೆನೂ ಮಾಡಬೇಕು, ಜನರನ್ನು ಸೆಳಿಬೇಕು. ಅದು ಜನರನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ 1 hour ನಾವೆಷ್ಟು ಮಾಡ್ತೀವೋ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಸೊ ನಮ್ಮನ್ನು ನಾವು ಆ್ಯಕ್ಚುಲಿ ಎಲ್ಲಿ ಕರೆದ್ರೂ ಅಲ್ಲಿಗೆ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಹೋಗ್ತೀವಿ. ನಾವು ಈಗ ದಸರಾದಲ್ಲಿ ಪರ್ಫಾರ್ಮ್ ಮಾಡಿದ್ದೀವಿ, ಹಾಗೆ ಕಿತ್ತೂರು ಉತ್ಸವ, ನಮ್ಮ ಸ್ಟೂಡೆಂಟಿಗೆ ರೀಸೆಂಟ್ಲಿ ಹಂಪಿ ಉತ್ಸವ ಆಯಿತು, ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾವೆ. ಹೀಗೆ ಕಲಾ ಉತ್ಸವಗಳಲ್ಲಂತೂ ಮಾಡ್ತಾ ಇರ್ತೀವಿ. ಬಟ್ ಅದಲ್ಲದೇನೆ ಬೇರೆ ಬೇರೆ ಟೆಂಪಲ್ಸು, ಇತ್ತೀಚೆಗೇನೆ ಮಾರ್ಚ್ 8ನೇ ತಾರೀಕು ಬೊಮ್ಮಘಟ್ಟ ಅಂತ ಒಂದು ಕಡೆ, ಅಲ್ಲಿ ಹುಲಿಕುಂಟೆರಾಯ ಚಿಕ್ಕ ಹಳ್ಳಿ, ಅಲ್ಲಿ ಸುಮಾರು ಜನ ಬಂದಿದ್ರು. 3 ದಿನದ ಒಂದು ಆರಾಧನೆ ರಥೋತ್ಸವ, ಅಲ್ಲಿ ಪರ್ಫಾರ್ಮ್ ಮಾಡಿದ್ವಿ. ಹೀಗೆ ಟೆಂಪಲ್ಸಲ್ಲಿ ಮತ್ತು ಈ ಥರ ನೃತ್ಯ ಉತ್ಸವಗಳಿರುತ್ತೆ, ಅಲ್ಲಿ ಪರ್ಫಾರ್ಮ್ ಮಾಡ್ತಿರ್ತೀವಿ. ಇನ್ನು 23rd ನನ್ನ ಸ್ಟೂಡೆಂಟ್ಸ್ ಇಬ್ಬರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಸಾಧನ ಸಂಗಮ ಅನ್ನೋ ಕಡೆ. ಸೊ ಪರ್ಫಾರ್ಮೆನ್ಸಸ್ಸು ನಾವು ಈ ಥರ, ಬಿಕಾಸ್ ನೃತ್ಯ ಎಲ್ಲರಿಗೂ, ಕಲೆ ಎಲ್ಲರಿಗೂ ನೋಡೋ ಅಂಥ ಒಂದು ಆಪರ್ಚುನಿಟಿ ಸಿಗಲೇಬೇಕು. ಬಿಕಾಸ್ ಸಿನಿಮಾ ಇಟ್ ಈಸ್ ಅ ಮಾಸ್ ಮೀಡಿಯಮ್ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಾಗತ್ತೆ ಸಿನಿಮಾ ಹೊರಗೆ ಬರ್ತಿದೆ ಅಂತ. ಸುಮಾರು ಹಾಲ್ಗಳಲ್ಲಿ ನಡೀತಾ ಇರುತ್ತೆ. ಸೊ ಇನ್ಫಾರ್ಮೇಷನ್ ಸಿಗೋದು ಈಸಿ ಆಗುತ್ತೆ. ನಮ್ಮದು ಒಂಥರ ಫಾಲೋ ಮಾಡಬೇಕು, ನೃತ್ಯನ ನೋಡಕ್ಕೆ ಬಯಸಬೇಕು, ಸಂಗೀತ ಕೇಳಕ್ಕೆ ಬಯಸಬೇಕು, ಪೇಂಟಿಂಗ್ಸ್ ಎಕ್ಸಿಬಿಷನ್ ನೋಡಕ್ಕೆ ಬಯಸಬೇಕು. ಆವಾಗ ಬಯಸಿದ್ರೆ ನಿಮಗೆ ಕಾಣುತ್ತೆ ಎಷ್ಟು ಕಡೆ ನಡೀತಾ ಇದೆ, ಎಷ್ಟು ಜನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ತುಂಬ ಜನ ಬಂದು ನೋಡಬೇಕು ಅನ್ನೋದು ನನಗೆ ಆಸೆ ಇದೆ. ನನಗೇನೆ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರು, ಇಲ್ಲೇ ಇದ್ದವರಿಗೆ ಸುಮಾರು ಜನ ಕೇಳಿದ್ರೆ ಭರತನಾಟ್ಯ ನೋಡೇ ಇರೋದಿಲ್ಲ. ನಾನೇ ಎಷ್ಟೊಂದು ಜನನ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದೀನಿ ಒಂದು ನೃತ್ಯ ನೋಡೋದಕ್ಕೆ. ಸೊ ಅಥವಾ ಅವ್ರ ಮಕ್ಕಳು ಪರ್ಫಾರ್ಮ್ ಮಾಡೋವಂಥ ಒಂದು ಆ್ಯನ್ಯುವಲ್ ಡೇ ನೋಡಿರ್ತಾರೆ, ಬಟ್ ಒಂದು ಫುಲ್ ಫ್ಲೆಜ್ಡ್ ರಿಸೈಟಲ್ ಕಚೇರಿನ ನೋಡಿರೋದಿಲ್ಲ. ಸೊ ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಅನಿಸುತ್ತೆ. ಸಾಮಾನ್ಯ ಜನರು ಎಲ್ಲರೂ ಹೇಗೆ ನಾವು ಸಿನಿಮಾ ನೋಡಿ ನೋಡಿ ಇಷ್ಟಪಟ್ಟಿದ್ದೀವಿ, ಸಂಗೀತ ನೃತ್ಯನೂ ಹಾಗೆ ಒಂದು ಬೆಳೆಸ್ಕೋಬೇಕು, ಒಂದು ನೋಡಿ ನೋಡಿ ಇಷ್ಟ ಆಗತ್ತೆ. ಆ್ಯಂಡ್ ಕೆಲವು ಸತಿ ಮನಸ್ಸಲ್ಲಿದ್ದರೆ ತಕ್ಷಣ ಇಷ್ಟ ಆಗ್ಬಿಡುತ್ತೆ, ಓಹ್ ಏನು ಮಾಡ್ತಾ ಇದ್ದಾರೆ ಇವರು ಅನಿಸುತ್ತದು. ಬಟ್ ಅದು ಕೆಲವರಿಗೆ 1-2-3 ಸಲ ನೋಡಿದ್ರೆ ಇಷ್ಟ, ಅಂದರೆ ಅರ್ಥ ಆಗತ್ತೆ ಇದನ್ನು ಹೇಗೆ ನೋಡೋದು ಅಂತ, ಅಥವಾ ಸಂಗೀತ ಹೇಗೆ ಕೇಳೋದು. ಈಗ ಸುಮಾರು ಐ ಥಿಂಕ್ ಶಾಲೆಗಳಲ್ಲಿ ಶುರು ಆಗ್ತಾ ಇದೆ. ಅಂದರೆ ಕೇಳೋದಕ್ಕೆ ಮತ್ತು ನೋಡೋದಕ್ಕೆ ಒಂದೇನು ಸಂಸ್ಕಾರ ಬೇಕು, ಶಾಸ್ತ್ರೀಯ ನೃತ್ಯಗಳನ್ನು ಅಥವಾ ಸಂಗೀತನ, ಆ ಒಂದು ಸಂಸ್ಕಾರನ ನಾವು ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಬೆಳೆಸಬೇಕು.
ಅದು ಆಗ್ತಾ ಇದೆ ಅಂತ ಅನ್ಕೋತೀನಿ. ಬಟ್ ಪೇರೆಂಟ್ಸ್, ನಾವು ಪೋಷಕರು ತುಂಬ ಕಾನ್ಷಿಯಸ್ಲಿ ಅದನ್ನು ಮಾಡಬೇಕು. ಬಿಕಾಸ್ ನಮ್ಮಲ್ಲಿ ತುಂಬ ಒಂದು ಯುನೀಕ್ ಆಗಿರೋದಿದೆ ನಮ್ಮ ದೇಶದಲ್ಲಿ, ಈ ಒಂದು ಸಂಸ್ಕೃತಿ, ಇದು ಒಂದು ವೆರೈಟಿ. ಅದನ್ನು ಇನ್ನೂ ಚೆನ್ನಾಗಿ ಬೆಳೆಸೋದಕ್ಕೆ ಇದು ಒಂದು ಒಳ್ಳೆ ಆಪರ್ಚುನಿಟಿ, ಚಿಕ್ಕ ವಯಸ್ಸಿಂದ ನೋಡೋದು, ಕೇಳೋದು, ಮಾಡೋದಕ್ಕೆ. ಸೊ ಸುಮಾರು ಕಡೆ ನಡೀತಾ ಇರುತ್ತೆ ಉತ್ಸವಗಳು, ನೃತ್ಯ ಉತ್ಸವಗಳು. ನೀವು ಹೇಳ್ದಾಗೆ ನಾವು ಸುಮಾರು ಪರ್ಫಾರ್ಮ್ ಮಾಡ್ತಿರ್ತೀವಿ. ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ, ರೆಗ್ಯುಲರ್ಲಿ ಮಾಡ್ತಿರ್ತಾರೆ. ಚೆನ್ನೈಯಿಂದ, ಡೆಲ್ಲಿಯಿಂದ, ಎಲ್ಲ ಕಡೆಯಿಂದ ಬರ್ತಾರೆ. ಸೊ ಹೋಗಿ ನೋಡಿ, ಎಲ್ಲರೂ ನೃತ್ಯ ನೋಡಿ, ಸಂಗೀತ ಕೇಳಿ, ರೆಗ್ಯುಲರ್ ಆಗಿ ಇದನ್ನು ಒಂದು ಪಾರ್ಟ್ ಆಫ್ ಒನ್ ಸಂಡೇ ಇನ್ ಅ ಮಂತ್ ಅಂತ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ಮಕ್ಕಳೇ ಆಗಲಿ, ದೊಡ್ಡವರೇ ಆಗಲಿ, ಕ್ಷಣಿಕವಾಗಿ ಯಾವುದು ಖುಷಿ ಕೊಡುತ್ತೋ ಅದನ್ನಷ್ಟೇ ನಾವು ಹೆಚ್ಚಾಗಿ ಮಾಡ್ತೀವಿ. ಯಾವುದಕ್ಕೂ ಆಳವಾಗಿ ಇಳಿದು ಏನನ್ನು ನೋಡಲಿಕ್ಕೂ ಇಷ್ಟಪಡಲ್ಲ. ಹಾಗೆ ಈ ಕಲೆಯನ್ನು ನೋಡ್ತಾ ನಮಗೆ ಆಗೋ ಆ ಭಾವೋದ್ವೇಗದ ಎಕ್ಸ್ಪೀರಿಯನ್ಸ್ ಸಹ ನಮಗೆ ಈಗ ಭಾಳ ಕಮ್ಮಿ ಆಗಿದೆ ಅಂತ ಅನ್ನಿಸ್ಬೋದು. ನೀವು ಇದಕ್ಕೆಲ್ಲ ಏನು ಪ್ರಯತ್ನ ಮಾಡ್ತೀರಾ? ಈಗಿನ ಕಾಲದ ಮಕ್ಕಳಿಗೆ ಅಥವಾ ಈಗಿನ ಕಾಲದ ಆಡಿಯನ್ಸ್ನ ನಿಮ್ಮ ಕಡೆ ಸೆಳಿಲಿಕ್ಕೆ ನೀವು ಮುಂಚೆ ಮಾಡ್ತಿದ್ದಕ್ಕಿಂತ ಹೆಚ್ಚು ಪ್ರಯತ್ನ ಮಾಡಬೇಕಾಗತ್ತೆ ಅನ್ಸುತ್ತೆ. ಸೊ ನೀವು ಏನು ಮಾಡ್ತೀರಾ ಅದಕ್ಕೋಸ್ಕರ? ಕರೆಕ್ಟಾಗಿ ಹೇಳಿದ್ರಿ. ನಾವು ರೀಲ್ಸ್ ಜನ್ರೇಷನಲ್ಲಿದ್ದೀವಿ, ಶಾರ್ಟ್ಸ್, ರೀಲ್ಸ್, ಬೇಗ ಒಂದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತಾರಲ್ಲ, ಕ್ಷಣಿಕವಾಗಿ ತಕ್ಷಣ ಸಿಗಬೇಕು, ಆ ಒಂದು ಫೇಸಲ್ಲಿ ಇದ್ದೀವಿ. ಬಟ್ ನಾನು ಅಂದರೆ ನನ್ನ ಸ್ಟೂಡೆಂಟ್ಸ್ನ ನೋಡ್ತಾ ಇರೋ ಪ್ರಕಾರ, ಆ ಏಜ್ ಗ್ರೂಪಲ್ಲಿರೋರಿಗೆ ಒಂದು ಖುಷಿ ಏನು ಡ್ಯಾನ್ಸ್ ಕೊಡುತ್ತೆ. ಈಗ ಅವ್ರು ಮಾಡಿ ಒಂದು ಖುಷಿ ಪಡ್ತಾರೆ, ಏನೋ ಒಂದು ಸ್ಟೆಪ್ ಕಲ್ತ್ಕೊಂಡೆ ಅಥವಾ ಏನೋ ಒಂದು ಹೊಸ ಕಾಂಪೊಸಿಷನ್ ಕಲ್ತ್ಕೊಂಡೆ ಅನ್ನೋ ಒಂದು ಖುಷಿ ಪಡ್ತಾರೆ. ಬಟ್ ಅದೇ ಅವ್ರ ಸೀನಿಯರ್ಸ್ನ ನೋಡಿದಾಗ ಅವ್ರಿಗೆ ಅನ್ಸುತ್ತೆ, ಓ ಬಟ್ ನನಗಿನ್ನೂ ಅಷ್ಟು ಮಾಡೋದಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರಲ್ಲ. ಅವ್ರು ಇನ್ನೂ ಹಿರಿಯರಾದ ಡ್ಯಾನ್ಸರ್ಸ್ನ ನೋಡಿ ಅವ್ರಿಗೆ ಗೊತ್ತಾಗತ್ತೆ, ಓ 20 ವರ್ಷ 30 ವರ್ಷ ಅವ್ರು ಸಾಧನೆ ಮಾಡಿದ್ದಾರೆ, ಅದಕ್ಕೆ ಅವ್ರು ಆ ಲೆವೆಲಲ್ಲಿ ಮಾಡ್ತಿದ್ದಾರೆ. ಅಂದರೆ ಎಷ್ಟು ದೊಡ್ಡ ಓಲ್ಡರ್ ವುಮನ್ ಸೀನಿಯರ್ ಡ್ಯಾನ್ಸರ್, ಬಟ್ ಒಂದು ಪುಟ್ಟ ಕೃಷ್ಣ ಥರ ಕಾಣಿಸ್ತಿದ್ದಾರೆ ಅವ್ರು ಸ್ಟೇಜ್ ಮೇಲೆ. ನಾಟ್ ಅವ್ರು ಪುಟ್ಟದಾಗಿದ್ದಾರೆ ಅಂತಲ್ಲ, ಅವ್ರು ಜಸ್ಟ್ ನಡ್ಕೊಂಡು ಬರ್ತಾ ಇರೋದನ್ನ ನೋಡಿದಾಗ ಒಂದು ಪುಟ್ಟ ಕೃಷ್ಣನ್ ನೋಡ್ದಂಗೆ ಅನಿಸ್ತಾ ಇದೆ. ಹೇಗೆ ಮಾಡ್ತಿದ್ದಾರೆ ಅವರು ಆ ಏಜಲ್ಲಿ ಅಂತ ಅನಿಸತ್ತೆ. ಅದು ಅಷ್ಟು ವರ್ಷ ಅದೇ ಕಾಂಪೊಸಿಷನ್ ಆಗಿರ್ಬೋದು ಅಥವಾ ಅದೇ ಭಾವದಲ್ಲಿ ಅವರೊಂದು ಮುಳುಗಿದ್ದಾರೆ, ಅದರಿಂದ ಅದಾಗ್ತಾ ಇದೆ. ಸೊ ಅದು ಒಂದು ಆರ್ಟ್ ಫಾರ್ಮಲ್ಲಿ ನನಗೆ ವೆರಿ ಸ್ಟ್ರಾಂಗ್ಲಿ ಅನಿಸೋದು, ಒಂದು ಆರ್ಟ್ ಫಾರ್ಮ್ ಅಟ್ಲೀಸ್ಟ್ ಮಗು ಕಲಿಬೇಕು. ಅಟ್ಲೀಸ್ಟ್ ಅವರ ಆರ್ಟ್ ಫಾರ್ಮ್ ಕರಿಯರ್ ಆಗಿ ಮಾಡಲೇಬೇಕು ಅಂತಲ್ಲ, ಎಷ್ಟು ಆಳ ಇದೆ ಅಂತ ತಿಳ್ಕೊಳಕ್ಕೆ. ಅಂದರೆ ಈಗ ಪೇಂಟಿಂಗ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದು ಆರ್ಟ್ ಫಾರ್ಮಲ್ಲಿ ಅವರು ಒಂದು ಫ್ಯೂ ಇಯರ್ಸ್ ಟ್ರೈನಿಂಗ್ ಆದರೆ ಅದಕ್ಕೆ ರಿಕ್ವೈರ್ಡ್ ಡಿಸಿಪ್ಲಿನ್, ಅದಕ್ಕೆ ರಿಕ್ವೈರ್ಡ್ ಟೈಮ್, ಏನನ್ನಾದರೂ ಕಲಿಯೋಕ್ಕೆ, ಅದನ್ನು ಅಂತರ್ಗತ ಮಾಡ್ಕೊಳ್ಳೋಕ್ಕೆ ಇನ್ನೂ ಇಷ್ಟಿದೆಯಲ್ಲಪ್ಪ ಅಂತ ಅಟ್ಲೀಸ್ಟ್ ಗೊತ್ತಾಗೋದಕ್ಕೆ ಒಂದು ಆರ್ಟ್ ಫಾರ್ಮು, ಒಂದು ಸ್ಪೋರ್ಟು, ಇದನ್ನು ಮಾಡಬೇಕು ಅಲಾಂಗ್ ಸೈಡ್ ಆಫ್ ಸ್ಕೂಲ್. ಐ ಥಿಂಕ್ ಇಟ್ಸ್ ಅ ರಿಕ್ವೈರ್ಮೆಂಟ್. ಆ್ಯಂಡ್ ಆರ್ಟ್ ಫಾರ್ಮ್ ಆಲ್ಸೋ ಫಿಟ್ನೆಸ್, ಅದಕ್ಕೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿನ ತಿಳ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಗೇಟ್ವೇ. ಈಗ ನಾನು ರಾಮನ ಕಥೆ, ಕೃಷ್ಣನ ಕಥೆ, ಶಿವನ ಕಥೆ ಕೇಳ್ಬೋದು, ಟಿ ವಿನಲ್ಲಿ ಆ್ಯನಿಮೇಟೆಡ್ ಮೂವೀಸ್ ಬಂದಿರ್ಬೋದು, ಎಲ್ಲ ಓಕೆ. ಬಟ್ ನಾನು ಇದನ್ನು ಪರ್ಫಾರ್ಮ್ ಮಾಡುವಾಗ ನನಗೆ ಬೇಕಾಗಿರೋ ಒಂದು ಎಷ್ಟು ನನಗೆ ಅರ್ಥ ಆಗಿರಬೇಕು, ಎಷ್ಟು ಅದನ್ನು ಬೇರೆ ಬೇರೆ ಆಯಾಮಗಳಲ್ಲಿ, ಡೈಮೆನ್ಷನ್ಸಲ್ಲಿ ನಾನು ಯೋಚನೆ ಮಾಡ್ತೀನಿ, ಅದರದ್ದು ಒಂದು ಇನ್ನೂ ಆಳವಾಗಿ ಇಳಿಯೋದಕ್ಕೆ. ಆ್ಯಂಡ್ ಇದು ಬರೀ ಕಥೆನ ಇನ್ನೇನಾದರೂ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅನ್ನೋ ಒಂದು ತಿಳುವಳಿಕೆ, ಅದು ನೀವು ಅದೇ ಪ್ರೊಫೆಷ್ನಲಾಗಿ ತೊಗೊಳ್ದೇ ಇದ್ರೂ ಅದು ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ನನಗೆ ಅದು ತುಂಬ ಅನಿಸಿದ್ದು ಈ ಕೋವಿಡ್ ಟೈಮಲ್ಲಿ, ಬೇರೆ ಏನೂ ಮಾಡೋಕ್ಕಿಲ್ಲದೆ ಇದ್ದಾಗ್ಲೂ ಹೇಗೆ ಒಂದು ಆರ್ಟ್ ಫಾರ್ಮ್ ನಮ್ಮ ಜೊತೆ ಇದ್ದಿದ್ದು ಮೈಂಡ್ಗೆ ಎಷ್ಟು ಅದು ನೆಸೆಸರಿ ಆಯಿತು ಅನ್ನೋದು. ಬಿಕಾಸ್ ನಾನು ತುಂಬ ಜನ ನನ್ನ ಸುತ್ತಮುತ್ತಲು ಬೇಜಾರು ಪಟ್ಕೊಂಡಿರೋದು, ಏನು ಮಾಡೋದು ಗೊತ್ತಾಗ್ತಿಲ್ಲ ಅನ್ನೋ ಒಂದು ಆ ಫೀಲಿಂಗಲ್ಲಿರೋವಾಗ ಆರ್ಟಿಸ್ಟು ಅವಾಗೇನೂ ಅವ್ರಿಗೆ ಕೆಲಸ ಇರಲಿಲ್ಲ, ಪರ್ಫಾರ್ಮೆನ್ಸಸ್ ಇರಲಿಲ್ಲ, ಏನೂ ಇರಲಿಲ್ಲ, ಬಟ್ ಸ್ವಲ್ಪ ಫುಲ್ಫಿಲ್ಡ್ ಆಗಿದ್ರು ಅಂತ ನನ್ನ ಅನಿಸಿಕೆ. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ದಟ್ ಆರ್ಟ್ ಫಾರ್ಮ್ ನನ್ನ ಹತ್ರ ಇದ್ದಿದ್ದು ವಾಸ್ ದ ಬಿಗ್ಗೆಸ್ಟ್ ಒಂಥರ ಆರ್ಟ್. ಅಂಥ ಪೀರಿಯಡಲ್ಲೂ ಎಷ್ಟು ಜನ ಹುಷಾರಿಲ್ಲ, ಪರ್ಸ್ನಲ್ಲಾಗಿ ಬರ್ತಾ ಇರತ್ತಲ್ಲ ಇನ್ಫಾರ್ಮೇಷನ್ ಗೊತ್ತಿರೋರ ಬಗ್ಗೆ, ಅಂಥ ಟೈಮಲ್ಲೂ ಒಂದು ಆರ್ಟ್ ಫಾರ್ಮ್ ಇದ್ದಿದ್ದರಿಂದ ಮನಸ್ಸಿಗೆ ಒಂದು ಸಮಾಧಾನ,
ಎಲ್ಲೋ ಕಳೆದು ಹೋಗೋಕ್ಕಾಗತ್ತೆ, ಮನೆ ಒಳಗೆ ಕೂತ್ಕೊಂಡೆ ನಾನು ಎಲ್ಲೋ ಕಳೆದು ಹೋಗ್ಬೋದು. ಅಂಥ ಒಂದು ಇದು ಕೊಟ್ಟಿದ್ದು ಟೂಲ್ ಈಸ್ ಹ್ಯಾವಿಂಗ್ ಅನ್ ಆರ್ಟ್ ಫಾರ್ಮ್ ವಿತ್ ಯು. ಕಲಾವಿದರಷ್ಟೇ ಇಂಥ ಮನದಾಳದ ಮಾತುಗಳನ್ನ ಆಡ್ಲಿಕ್ಕೆ ಸಾಧ್ಯ ಅನಿಸುತ್ತೆ. ಕರೆಕ್ಟಾಗಿ ಹೇಳಿದ್ರಿ, ಇಂಜಿನಿಯರಿಂಗ್ ಅಥವಾ ಮೆಡಿಸಿನ್ ಇರ್ಬೋದು, ಇದೆಲ್ಲ ನಮ್ಮ ಅವಶ್ಯಕತೆಗಳಷ್ಟೇ. ಬಟ್ ಲವ್ ಆ್ಯಂಡ್ ಆರ್ಟ್ ಇಸ್ ವಾಟ್ ವಿ ಲೀವ್ ಫಾರ್ ಅಂತಾರೆ. ಇಟ್ಸ್ ವೆರಿ ಟ್ರೂ ಅಕ್ಷರ ಅವರೇ. ನಿಮ್ಮ ಜೊತೆ ಇನ್ನೂ ಸಾಕಷ್ಟು ಮಾತಾಡೋದಿದೆ, ಸಮಯ ಕಳೆದಿದ್ದೆ ಗೊತ್ತಾಗ್ತಿಲ್ಲ. ಇದೊಂದು ಹಾಡಿನ ನಂತರ ನಮ್ಮ ಮಾತನ್ನು ಮುಗಿಸೋಣ. ಅಕ್ಷರ ಭಾರದ್ವಾಜ್ ಅವರು ನಮ್ಮ ಜೊತೆ ಇದ್ದಾರೆ ಸ್ನೇಹಿತರೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಾ. ಅಕ್ಷರ ಅವರೇ, ಜೀವನದಲ್ಲಿ ಒಳ್ಳೆ ದಿನ ಕೆಟ್ಟ ದಿನಗಳು ಇದೆಲ್ಲ ಸಾಮಾನ್ಯ. ಅದರಲ್ಲೂ ಏನಾದರೂ ಸಾಧನೆ ಮಾಡಲಿಕ್ಕೆ ಹೊರಟಾಗ ಈ ಏರಿಳಿತಗಳು ಪೆಟ್ಟು ಇನ್ನೂ ಜಾಸ್ತಿನೇ ಅಂತ ಅನ್ಬಹುದು. ಸೊ ಅಕ್ಷರ ಅವರು ಹೇಗೆ ನಿಭಾಯಿಸ್ತಾರೆ ಇದನ್ನೆಲ್ಲ? ಈ ಸುಖ ದುಃಖಗಳ ಪೀಕ್ನ ಹೇಗೆ ನಿಭಾಯಿಸ್ತೀರಾ? ಇಟ್ಸ್ ಅ ವೆರಿ ಡಿಫಿಕಲ್ಟ್ ಕ್ವೆಶ್ಚನ್. ಈಗ ಇಬ್ರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಐ ಥಿಂಕ್ ದ್ಯಾಟ್ ಈಸ್ ದ ಪೀಕ್ ಆಫ್ ಎವ್ರಿಥಿಂಗ್. ಸೊ ಅವ್ರ ಜೊತೆ ಆಟ ಆಡ್ಕೊಂಡಿರೋದು ದ್ಯಾಟ್ ಈಸ್ ದ ಬೆಸ್ಟ್ ಮೂಮೆಂಟ್ಸ್. ನನಗೊಂಥರ ಪರ್ಸ್ನಲಿ ನನಗೆ ಚಿಕ್ಕ ವಯಸ್ಸಿಂದಾನು ಈ ರೂಮಲ್ಲಿ ಏನಾದರೂ ಗಲಾಟೆ ಆದರೆ ಆ ರೂಮಿಂದ ಆಚೆ ಹೋಗಿ, ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಹೋದರೆ ಮರ್ತೇ ಹೋಗಿರುತ್ತೆ ನನಗೆ ಮನೆಯಲ್ಲಿ ಏನಾಯಿತು ಅನ್ನೋದು. ಸೊ ಐ ಥಿಂಕ್ ನನಗದು ತುಂಬ ಪಾಸಿಟಿವ್. ಮನೆಯಲ್ಲಿ ಏನಾದ್ರು ಗಲಾಟೆ ಆಗಿದ್ರೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಬರೋ ಅಷ್ಟರಲ್ಲಿ ಎಲ್ಲ ಮರ್ತು ಹೋಗಿರುತ್ತೆ. ಇನ್ಫ್ಯಾಕ್ಟ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ ತಕ್ಷಣ ಮನೇಲಿ ಏನಾಯಿತು ಅನ್ನೋದು ಮರ್ತು ಹೋಗಿರುತ್ತೆ. ಸೊ ನನಗೆ ಅದೊಂದು ತುಂಬ ಪಾಸಿಟಿವ್ ಅದೊಂದಿದೆ. ಶಿಸ್ತಂತಾನು ಅನ್ಬೋದಲ್ಲ, ಅದು ಸಣ್ಣವರಿಂದ ರೂಢಿ ಮಾಡ್ಕೊಂಡು ಬಂದದ್ದು ಶಿಸ್ತು. ಅದು ಮೋಸ್ಟ್ಲಿ ನನಗೆ ನಮ್ಮ ತಂದೆಯಿಂದ ಬಂದಿರ್ಬೋದು. ಬಿಕಾಸ್ ನನಗೇನಾದರೂ ತಪ್ಪು ಮಾಡಿದ್ರೆ ಬೈಯೋರು, ಅದಾದ್ಮೇಲೆ ಮರುಕ್ಷಣನೇ ಅವರು ಜಸ್ಟ್ ನಾರ್ಮಲ್ ಆಗಿ ಮಾತಾಡೋರು. ನನಗಿನ್ನೂ ಆ ಕೋಪ ಇರ್ತಿತ್ತು, ಬೈಸ್ಕೊಂಡಿದ್ದೀನಿ ಏನೋ ಹೇಳಿದ್ದಾರೆ ಅಂತ. ಬಟ್ ಅವ್ರು ನಾರ್ಮಲ್ ಆಗಿ ಮಾತಾಡ್ತಿರೋರು. ಸೊ ನನಗೆ ಮೋಸ್ಟ್ಲಿ ಅದರಿಂದಾನೇ ಹಂಗೆ ಬಂದಿರ್ಬೋದು. ಬಟ್ ನನ್ನ ಮನಸ್ಸಲ್ಲಿ ಏನಾದರೂ ತುಂಬ ಹೊತ್ತಿರೋದಿಲ್ಲ. ಸೊ ನನಗೆ ಐ ಮಸ್ಟ್ ಸೇ ಐ ಆಮ್ ಲಕ್ಕಿ. ಬಟ್ ತುಂಬ ಜನಕ್ಕೆ ಇರುತ್ತೆ, ಮನಸ್ಸಲ್ಲಿ ಓಡ್ತಾ ಇರುತ್ತೆ ಏನಾದರೂ ಬೇಜಾರಾದರೆ, ದುಃಖ ಆದರೆ. ಅದಕ್ಕೂ ನಿವಾರಣೆ ನನ್ನ ಪ್ರಕಾರ ಕಲೆನೇ. ಸಂಗೀತ ಕೇಳೋದಾಗಿರ್ಬೋದು, ಸುಮ್ಮನೆ ಅಥವಾ ಸೈಲೆನ್ಸ್ ಅಲ್ಲಿ ಇರೋದು ಆಗಿರ್ಬೋದು. ಕಲೆಗೆ ಶರಣಾಗೋದು ಒನ್ ಅಂಡ್ ಓನ್ಲಿ ಸೊಲ್ಯೂಷನ್. ಅಬ್ಸಲ್ಯೂಟ್ಲಿ. ಓಕೆ, ಸಮಯ ಆಗ್ತಾ ಬಂತು. ನೀವು ತುಂಬ ಫೆಸ್ಟಿವಲ್ಸ್ ಮತ್ತು ಈವೆಂಟ್ಸ್ನ ಕ್ಯೂರೇಟ್ ಮಾಡ್ತೀರಾ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಫೀಚರ್ ಫಿಲ್ಮ್ಸ್ ಸಹ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ನಿಮ್ಮ ಈ ಮುಂದಿನ ಎಲ್ಲ ಪ್ಲಾನ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ಹೌದು, ಕ್ಯೂರೇಟ್ ಮಾಡ್ತೀವಿ ಫೆಸ್ಟಿವಲ್ಸು. ಸುಮಾರಷ್ಟು ಚಿಲ್ಡ್ರನ್ಸ್ ಕ್ಲಾಸಿಕಲ್ ಡ್ಯಾನ್ಸ್ ಫೆಸ್ಟಿವಲ್ ಅಂತ ಮಾಡಿದ್ದೀವಿ, ಥಿಯೇಟರ್ ಫೆಸ್ಟಿವಲ್ಸ್ ಕೂಡ ಮಾಡಿದ್ದೀವಿ. ಆ್ಯನ್ಯುವಲಿ ವಿಜ್ಞಾನ ವೈಜಯಂತಿ ಅಂತ ಒಂದು ಫೆಸ್ಟಿವಲ್ ಮಾಡ್ತೀವಿ, 3 ದಿನದ್ದು. ಅದು ಈ ವರ್ಷ ಜೂನ್ 24, 25 ಆ್ಯಂಡ್ 26 ಇದೆ. ಹೋದ ವರ್ಷ ಪ್ರವೀಣ್ ಘೋಡ್ಕಿಂಡಿ ಅವರ ಫ್ಲೂಟ್ ರಿಸೈಟಲ್ ಇತ್ತು, ಆರ್ ಕೆ ಪದ್ಮನಾಭ ಅವರ ಸಂಗೀತ ಇತ್ತು. ಈ ಸತಿನೂ ಹಾಗೆ ತುಂಬ ಅಕಾಂಪ್ಲಿಷ್ಡ್ ಆರ್ಟಿಸ್ಟ್ನೇ ಕರೆಸೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ತರಂಗರಂಗ ಅಂತ ಒಂದು ಮಂತ್ಲಿ ಡ್ಯಾನ್ಸ್ ಕಾನ್ಸರ್ಟ್ ಸೀರೀಸ್ ಮಾಡ್ತೀವಿ, ಬೋತ್ ಫಾರ್ ಅಪ್ಕಮಿಂಗ್ ಆ್ಯಂಡ್ ಸೀನಿಯರ್ ಡ್ಯಾನ್ಸರ್ಸ್ ಆಫ್ ದ ಸಿಟಿ. ಹೀಗೆ ಫೆಸ್ಟಿವಲ್ಸು ಸುಮಾರು ಮಾಡ್ತಿರ್ತೀವಿ. ಬಿಕಾಸ್ ನೀವು ನೋಡೋ ಹಾಗೆ ಇಲ್ಲಿ ಚೌಡಯ್ಯ, ಸೇವಾ ಸದನ, ಈ ಏರಿಯಾನಲ್ಲಿ ತುಂಬ ಇರುತ್ತೆ ಆಪರ್ಚುನಿಟೀಸ್ ಟು ವಾಚ್. ಬಟ್ ಈ ವಿಜಯನಗರ, ರಾಜಾಜಿನಗರ, ಬಸವೇಶ್ವರ ನಗರ ಇಲ್ಲಿರೋರ್ಗೂ ಈಗೆಲ್ಲಾದರೂ ಹೋಗಿ ಟ್ರಾಫಿಕ್ನ ಬೀಟ್ ಮಾಡಿ ನೋಡಿಕೊಂಡು ಬರೋದು ಕಷ್ಟ ತುಂಬ ಜನಕ್ಕೆ ಅನ್ನೋದ್ರಿಂದ ಎಲ್ಲ ಏರಿಯಾಸಲ್ಲೂ ಸಣ್ಣ ಸಣ್ಣ ಒಂದು ಇದರಲ್ಲಿ ನಡೆದ್ರೂ ಪರವಾಗಿಲ್ಲ, ಬಟ್ ನಡಿಬೇಕು ಡ್ಯಾನ್ಸು, ಮ್ಯೂಸಿಕ್ ಅಂತ. ಸೊ ಆ ಒಂದು ಉದ್ದೇಶದಿಂದ ನಾವು ಈ ಮಂತ್ಲಿ ಕಾನ್ಸರ್ಟ್ ನಡ್ಸೋಕ್ಕೆ ಶುರು ಮಾಡಿದ್ದು, ನಮ್ಮಲ್ಲೇ ಅಲ್ಲಿ ಸುತ್ತಮುತ್ತ ಜನಕ್ಕೆ ನೋಡೋದಕ್ಕೆ ಸಿಗಲಿ ಅಂತ. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಬರ್ತಿದ್ದೀವಿ. ವೆರಿ ಫೀಚರ್ ಫಿಲ್ಮ್ ಸಹ ಮಾಡ್ತಿದ್ದೀರಾ, ಅದಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಜೊತೆ ಇದ್ರಿ. ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ, ಆಗಲೇ 4:57 ಆಗ್ತಾ ಬಂತು. ಹೇಗಿತ್ತು ಆಕಾಶವಾಣಿ ಅನುಭವ? ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಚಿಕ್ಕ ವಯಸ್ಸಿಂದಾನು RJ ಆಗಬೇಕು ಅನ್ನೋದು ಒಂದು, ಇಟ್ ವಾಸ್ ಎ ಫ್ಯಾಂಟಸಿ ಡ್ರೀಮ್ ಅಂತಾನು ಹೇಳೋದಕ್ಕಾಗಲ್ಲ. ನನಗೆ ಜಸ್ಟ್ ಇಲ್ಲಿ ಒಂದು ರೇಡಿಯೋ ಸ್ಟೇಷನಲ್ಲಿ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋದು,
is a very lovely opportunity. Thank you very much. It's a very special moment. Adunu to come to Akashvani. Thank you so much for this opportunity. ಥ್ಯಾಂಕ್ ಯು ಸೋ ಮಚ್ ಅಕ್ಷರ ಅವರೇ. ನಿಮ್ಮ ಮುಂದಿನ ಎಲ್ಲ ಪ್ಲ್ಯಾನ್ಗಳಿಗೂ ನಮ್ಮ ಕಡೆಯಿಂದ ಆಕಾಶವಾಣಿ ಕಡೆಯಿಂದ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀವಿ. ಆತ್ಮೀಯರೇ, ಇದಾಗಿತ್ತು ಇವತ್ತಿನ ಯೂತ್ ಅವರ್. ಸಾಕಷ್ಟು ಸಂದೇಶಗಳು ಸಹ ಬಂದಿದೆ ನಮಗೆ. ನಾವು ನಮ್ಮ ನಾಡಿನ ಕಲಾವಿದರಿಗೆ ಹೆಚ್ಚು ಅವಕಾಶ ಕೊಡಬೇಕು. ಅಕ್ಷರ ಅವರ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಪುಷ್ಪಾ ಶಾನುಭೋಗರ ಸಂದೇಶ ಕಳಿಸಿದ್ದಾರೆ. ಚಲನಚಿತ್ರ ನಿರ್ಮಾಪಕಿ, ಭರತನಾಟ್ಯ ನೃತ್ಯಗಾರ್ತಿ ಹಾಗೂ ಸಂದರ್ಶನ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ನಮ್ಮ ಜೊತೆ ಇಷ್ಟೊತ್ತು ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಕ್ಷರ ಅವರೇ. ಆಲ್ ದಿ ಬೆಸ್ಟ್ ಅಗೇನ್ ಅಂತ ಹೇಳ್ತಾ ಇವತ್ತಿನ ಯೂತ್ ಅವರ್ನ ಮುಗಿಸೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದಿದ್ದು ಅಕ್ಷರ ಭಾರದ್ವಾಜ್ ಹಾಗೂ ನಾನು RJ ನಯನ.